ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ದೇಶದಲ್ಲಿ ನಾಗರಿಕರ ಪರಿಸ್ಥಿತಿ ಅತಂತ್ರವಾಗಿದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತದ ಆ ನಾಗರಿಕರಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅನ್ನೋದಾದರೆ ನಾನು ಹೇಳುವಂತಹ ಈ ಸೂತ್ರಗಳನ್ನು ಅನುಸರಿಸಿ ಅಂತ ಹೇಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ರಾಜ್ಯದ ಪರಿಸ್ಥಿತಿ ಏನು ಭಿನ್ನ ಆಗಿಲ್ಲ. ರಸ್ತೆ ಗುಂಡಿಯಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಸಮಸ್ಯೆ ಅನ್ನುವಂಥ ಈ ಸನ್ನಿವೇಶದಲ್ಲಿ ಬೇಕೋ ಬೇಡವೋ ಗೊತ್ತಿಲ್ಲ, ನಿಜಕ್ಕೂ ನೀರು ತಿಳಿಯಾಗಿರುತ್ತಲ್ಲ ಅದನ್ನು ಕದಡೋ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡಿದೆಯಾ ಅನ್ನುವಂಥ ಪ್ರಶ್ನೆ. ನೋಡಿ, ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿತ್ತು ಈ ಒಂದು ಸಮಸ್ಯೆ, ಕೋರ್ಟ್ನಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ಅದೇ ಒಂದು ವಿಚಾರವನ್ನು ಹಿಜಾಬ್, ಜನಿವಾರ, ಶಿವದಾರ ಈ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ಒಡೆದು ಆಳುವ ನೀತಿಯನ್ನೇನಾದರೂ ಅನುಸರಿಸ್ತಾ ಇದೆಯಾ ಪ್ರಶ್ನೆ. ತುಷ್ಟೀಕರಣದ ನೀತಿಯನ್ನು ಅನುಸರಿಸ್ತಾ ಇದೆಯಾ ಪ್ರಶ್ನೆ. ಜನಸಾಮಾನ್ಯರ ಹಿತವನ್ನು ಕಾಯಬೇಕಾದಂತಹ, ಸಾಮಾಜಿಕ ಹಿತಾಸಕ್ತಿಯನ್ನು ಕಾಯಬೇಕಾದಂತಹ ಕಾಂಗ್ರೆಸ್ ಈ ವಿಚಾರವನ್ನು ಈಗ ಯಾಕೆ ಪ್ರಸ್ತಾಪ ಮಾಡ್ತು? ತನಗ ಬದ್ಧತೆ ಇತ್ತು ಅನ್ನೋದಾದರೆ, ಆ ಸಮುದಾಯಗಳಿಗೆ ನ್ಯಾಯ ಕೊಡಬೇಕು ಅನ್ನುವಂತಹ ಅಂತಃಕರಣ ಇತ್ತು ಅನ್ನೋದಾಗಿದ್ದರೆ 3 ವರ್ಷಗಳ ಅವಧಿಯಲ್ಲಿ ಆರಂಭದಲ್ಲೇ ಮಾಡ್ಬೋದಾಗಿತ್ತಲ್ಲ. ವೈ ನೌ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇದೆಲ್ಲವನ್ನ ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಯಾವುದೂ ತಪ್ಪು ಅಲ್ಲ, ಯಾವುದೂ ಸರಿಯಲ್ಲ ಅನ್ನುವಂತಹ ಸನ್ನಿವೇಶ ಅವರವರ ಭಾವಕ್ಕೆ, ಅವರವರ ಬಕುತಿಗೆ. ಆದರೆ ಕೆಲವೊಂದು ನಿರ್ಧಾರಗಳನ್ನು ಸಾಮಾಜಿಕವಾಗಿ ತಗೊಳ್ಬೇಕಾದ್ರೆ ಅದೊಂದು ಸೂಕ್ಷ್ಮ ಗಂಭೀರದ ಸನ್ನಿವೇಶಗಳಿರುತ್ತೆ. ಬಟ್ ಈಗ ನೋಡಿ, ನಾನು ಆಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ದೇಶದ ಪರಿಸ್ಥಿತಿ ಅತಂತ್ರ ಆಗಿದೆ. ಅಲ್ಲೆಲ್ಲೋ ಯುದ್ಧ, ಅದನ್ನು ಭಾರತ ಎದುರಿಸ್ತಾ ಇದೆ. ರಾಜ್ಯದ ಪರಿಸ್ಥಿತಿ ಕೂಡ ರಸ್ತೆ ಗುಂಡಿಯಿಂದ ಹಿಡಿದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗಿದೆ. ಇಂತಹ ಸಂದಿಗ್ಧತೆಯ ನಡುವೆ ಇದು ಬೇಕಿತ್ತಾ ಅನ್ನೋದೇ ಮೊದಲ ಪ್ರಶ್ನೆ. ರೈಟ್. ಶಾಲಾ ಕಾಲೇಜುಗಳಲ್ಲಿ ನೋಡಿ, ಮತ್ತೆ ಹಿಜಾಬನ್ನು ಧರಿಸೋದಕ್ಕೆ ಅವಕಾಶ ಇದೆ. 2022ರಲ್ಲಿ ವಸ್ತ್ರ ಸಂಹಿತೆ ನಿಗದಿಪಡಿಸಿತ್ತು ಬಿಜೆಪಿ ಸರ್ಕಾರ. ಬಿಜೆಪಿ ಸರ್ಕಾರದ ಆದೇಶವನ್ನು ವಾಪಸ್ ಪಡೆದಿದೆ ಸಿದ್ದರಾಮಯ್ಯ ಸರ್ಕಾರ. ಪೇಟ, ಟರ್ಬನ್, ಜನಿವಾರ, ರುದ್ರಾಕ್ಷಿಗೂ ಗ್ರೀನ್ ಸಿಗ್ನಲ್. ಸಿದ್ದರಾಮಯ್ಯ ನಿರ್ದೇಶನದಂತೆ ಈ ಆದೇಶ ಹೊರಗೆ ಬಂದಿದೆ. ಬಟ್ ಇದು ಹೆಂಗಾಗಿದೆ ಅಂದರೆ, ಈ ಒಂದು ಸಮಸ್ಯೆ ಅನ್ನೋದು ಸಮಸ್ಯೆಯೇ, ಅಫ್ಕೋರ್ಸ್ ನಾನು ಅದನ್ನಿಲ್ಲ ಅಂತ ಹೇಳೋದಿಲ್ಲ. ಬಿ ಜೆ ಪಿ ಸರ್ಕಾರ ಮಾಡಿದಂಥ ಕೆಲವೊಂದು ನೀತಿ ನಿಯಮಗಳಿಂದ ಕೆಲವೊಂದು ಸಮುದಾಯ ಅಸಮಾಧಾನಗೊಂಡಿದ್ದು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಈ 3-4 ವರ್ಷದಲ್ಲಿ ಅದೊಂಥರ ತಿಳಿ ಆಗಿತ್ತು. ಅದನ್ನು ಕದಡುವಂತಹ ಈ ಪ್ರಯತ್ನ ಇದೆಯಲ್ಲ, ವೈ ನೌ ಅನ್ನುವಂಥ ಪ್ರಶ್ನೆ ಇದೆ. ಮತ್ತು ಇದರಿಂದ ಹೊಸದೊಂದು ಅಸಮಾಧಾನ, ಹೊಸದೊಂದು ಆಕ್ರೋಶ ಇದೆಲ್ಲವೂ ಕೂಡ ಹೆಚ್ಚಾಗುತ್ತೆ. ಬಟ್ ಈ ನೀತಿಗೆ ಸಂಬಂಧಪಟ್ಟಂತೆ ಹಲವು ನಾಯಕರು ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ಹಿಜಾಬ್ ಒಂದೇ ಅಲ್ಲ, ಶನಿವಾರ ಹಾಕೊಳ್ಳೋರು, ಶಿವದಾರ ಹಾಕೊಳ್ಳೋರು, ರುದ್ರಾಕ್ಷಿ ಹಾಕೊಳ್ಳೋರು ಅವರೆಲ್ಲರಿಗೂ ಕೂಡ ಹಾಕಬಹುದು. ಅವರವ್ರ ನಂಬಿಕೆಗಳಿಗೆ ಅನುಗುಣವಾಗಿ ಹಾಕಬಹುದು. ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೆ. ಅದು ಹೈಸ್ಕೂಲ್ ಇರಲಿ, ಕಾಲೇಜ್ ಇರಲಿ, ಪ್ರೈಮರಿ ಸ್ಕೂಲ್ ಇರಲಿ, ಎಲ್ಲಕ್ಕೂ ಕೂಡ ಅನ್ವಯ ಆಗ್ತದೆ. ಸರ್, ಅವ್ರು ಕೇಳ್ತಿರೋದು ಕೇಸರಿ ಶಾಲ್ಗೂ ಅವಕಾಶ ಇದೆಯಾ ಅಂತ ಕೇಳ್ತಿದ್ದಾರೆ. ಕೇಸರಿ ಶಾಲ್ ಹಾಕೊಂಡು ಬರ್ಬೋದಾ ಅಂತ ಕೇಳ್ತಾರೆ. ಶಾಲೆ ಹಾಕೊಂಡು ಬರೋಂಗಿಲ್ಲ. ಟರ್ಬನ್ ಹಾಕೋಬೋದು, ಜನಿವಾರ ಹಾಕೋಬೋದು, ಮತ್ತು ಶಿವದಾರ ಹಾಕೋಬೋದು, ರುದ್ರಾಕ್ಷಿ ಹಾಕೋಬೋದು, ಮತ್ತು ಹಿಜಾಬ್ ಹಾಕೋಬೋದು. ಕೇಸರಿ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ಅವ್ರು ಹೇಳ್ತಾರೆ. ಕೇಸರಿಯನ್ನ ಬಿಂಬಿಸುವಂತ ಟರ್ಬನ್ ಹಾಕೊಂಡ್ ಬರ್ಬೋದಾ ಅಂತ ನೀವು ಹೇಳಿದ್ರೆ. ಟರ್ಬನ್ ಅಂತಂದರೆ ಈಗ ಪ್ರಾಕ್ಟೀಸ್ನಲ್ಲಿ ಇರೋ ಅಂಥದ್ದು ಹೊಸ್ದಾಗಿ ಮಾಡೋಕ್ಕಾಗಲ್ಲ. ಯಾವುದೇ ಪ್ರಾಕ್ಟೀಸ್ನಲ್ಲಿ ಇದೆ, ನಂಬಿಕೆಗಳು ಇದ್ದಾವೆ ಇಲ್ಲಿವರೆಗೆ. ನಾನು ಹೇಳ್ತಾ ಇದ್ದೀನಿ ನೋಡಿ, ಶಿಕ್ಷಣವೇ ಧರ್ಮ. ಕೈ ಹಾಕಕ್ಕೆ ಹೋಗಬೇಡಿ. ಶಿಕ್ಷಣವನ್ನು ಅದು ಇಂಡಿಪೆಂಡೆಂಟ್ ಆಗಿಬಿಡಿ. ನೀವು ಹೋರಾಟ ಮಾಡೋದನ್ನ ಅಲ್ಲಿ ನೀಟಲ್ಲಿ ಸಿಕ್ಕಾಕೊಂಡಿದ್ದಾರಲ್ಲ ಕಳ್ಳರು, ಅವ್ರನ್ನ ಹಿಡೀರಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಷ್ಟೇ ಹೇಳೋದು, ಈ ಆರ್ಡರ್ನ ಏನಿದೆ ಅದು ಮಕ್ಕಳ ಹಿತದೃಷ್ಟಿಯಿಂದ ಮಾಡಿದ್ದು. ಚರ್ಚೆ ಮಾಡೋಣ. ಯಾಕೆಂದರೆ ಹಿಂದುಳಿದವರು, SC ST ಅವರು, ಇವರಿಗೆಲ್ಲ ಹೊಟ್ಟೆ ಕಿಚ್ಚು ಕೆಲವರಿಗೆ, BJP ಅವರಿಗೆ. SC ST ಅವರು ಎಷ್ಟರಲ್ಲಿ 17% 18% ಪಾಸ್ ಆದರು. SC ST ಅವರು, ಹಿಂದುಳಿದವರು, ಮೈನಾರಿಟೀಸು
ಎಲ್ಲರೂ ಕೂಡ, ಯಾಕೆಂದರೆ ಹೊಟ್ಟೆ ಕಿಚ್ಚ ಇವರಿಗೆ. ದಯವಿಟ್ಟು ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಬಿ ಜೆ ಪಿಯವ್ರು ಇರ್ಬೋದು, ಬೇರೆಯವ್ರು ಇರ್ಬೋದು, ಫಸ್ಟು ಆರ್ಡರ್ಗಳನ್ನು ಓದೋದು ಕಲೀರಿ. ಎಲ್ಲ ಧರ್ಮಗಳಿಗೆ ಅವರವರ ಆಚರಣೆ ಮಾಡಲಿಕ್ಕೆ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಏನು ಅವಕಾಶ ಇದೆ, ಸಂವಿಧಾನಿಕವಾಗಿ ಏನು ಅವಕಾಶ ಇದೆ, ಅದನ್ನು ನಾವು ಮಾಡಿರೋದು. ಯಾವುದೇ ಒಂದೇ ಧರ್ಮಕ್ಕೆ ಮಾಡಿಲ್ಲ. ಈಗ ಜನಿವಾರ ಬಿಟ್ಟಿದ್ದೀವಿ, ಅದೇನು ಮುಸಲ್ಮಾನರು ಹಾಕ್ಕೊತಾರ, ತಿಲಕ್ ಹಾಕ್ಕೊತಾರ, ಸಂದಲ್ ಹಾಕ್ಕೊತಾರ, ಬೂದಿ ಹಾಕ್ಕೊತಾರ? ಸುಮ್ಮನೆ ಇದು ಅವರು ಮೋದಿಯವರ ಕಾರ್ಯವೈಖರ್ಯವನ್ನು ಮುಚ್ಚಿಡೋಕ್ಕೆ ಇವತ್ತು ಸುಮ್ಮನೆ ಇದು ಇಶ್ಯೂ ಮಾಡ್ತಾ ಇದ್ದಾರೆ. ಆರ್ಡರ್ ಓದಿದಾರ ಅವರು ಕರೆಕ್ಟಾಗಿ? No, hijab issue to convince one particular community. Yesterday they have announced not only hijab, all religious people who cultivate in their life. For that actually government has expressed that they will going to give support. This is the issue, to convince one particular community. Other than that, nothing is there in that. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಹುಚ್ಚಿಡಿದಿದೆ. ಈ ಸರ್ಕಾರದ ಪಾಪದ ಕೊಡವು ಕೂಡ ತುಂಬಿರುವಂಥದ್ದು. ಇವ್ರ ಯೋಗ್ಯತೆಗೆ ರಾಜ್ಯದಲ್ಲಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗದೇನೆ ಸಮಾಜಗಳ ಮಧ್ಯೆ ಧರ್ಮಗಳ ಮಧ್ಯೆ ಬೆಂಕಿ ಹಚ್ಚುವಂಥ ಕೆಲಸ ನಿರಂತರವಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬರ್ತಾನೆ ಇದೆ. ಒಂದು ಸಮುದಾಯವನ್ನು ಓಲೈಸಲಿಕ್ಕಾಗಿ ಹಿಜಾಬನ್ನು ಮತ್ತೆ ಹಾಕಬಹುದು ಅಂತೇಳಿ ಆದೇಶ ಮಾಡಿರ್ತಕ್ಕಂಥದ್ದು ಇದು ಒಂದು ದೊಡ್ಡ ತಪ್ಪು ಸಂದೇಶ. ಮತ್ತು ಕೋರ್ಟ್ನಲ್ಲಿ ಕೇಸ್ ಇರುವಾಗಲೇ ಮಾಡಿದರೆ ಇವರು ಕೋರ್ಟ್ನ ಇದಕ್ಕೂ ಕೂಡ ಇವತ್ತು ಅಪಚಾರ ಮಾಡಿದ್ದಾರೆ ಕಾಂಗ್ರೆಸ್ನವರು ಅಂತಕ್ಕಂಥದ್ದು ನನ್ನ ಭಾವನೆ. ಕಾಂಗ್ರೆಸ್ನ ವಿರುದ್ಧ ತಿರುಗಿ ಬಿದ್ದಿರುವಂಥ ಪ್ರಸಂಗ ದಾವಣಗೆರೆಯ ಉಪಚುನಾವಣೆಯಲ್ಲಿ ನಾವು ನೋಡಿದ್ದೇವೆ. ಇದರ ಹಿನ್ನೆಲೆಯಲ್ಲಿ ಇಡೀ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದು ಬೇರೆ ಬೇರೆ ಗುಂಪುಗಳಲ್ಲಿ ಕಾಂಗ್ರೆಸ್ಸಿನ ವಿರುದ್ಧ ಸಭೆಗಳನ್ನು ಅವರು ನಡೆಸ್ತಾ ಇದ್ದಾರೆ. ಬಹಿರಂಗ ಸಭೆಗೂ ಕೂಡ ಇವತ್ತು ಮುಂದಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ತನ್ನ ವೋಟ್ ಬ್ಯಾಂಕನ್ನು ಭದ್ರಗೊಳಿಸಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಶಾಲೆಯ ಸಮವಸ್ತ್ರದಲ್ಲಿ ಹಿಜಾಬನ್ನು ಧರಿಸ್ಬೋದು ಅನ್ನುವಂಥ ಒಂದು ಆಘಾತಕಾರಿಯಾದಂಥ ನಿರ್ಣಯವನ್ನು ಇವತ್ತು ಶಿಕ್ಷಣ ಇಲಾಖೆ ಕೈಗೊಂಡಿರುವಂಥದ್ದು ಅತ್ಯಂತ ಖೇದಕರವಾದಂಥ ಸಂಗತಿ. ನಿಮ್ಮ ಹೇಳಿಕೆ ಪ್ರಕಾರ ಎಲ್ಲ ಮತ ಸಂಪ್ರದಾಯವನ್ನು ಗೌರವಿಸೋದಾದರೆ ಹೇಳಿ, ಎಲ್ಲ ಮತ ಸಂಪ್ರದಾಯವನ್ನು ಗೌರವಿಸ್ತೇವೆ ಅನ್ನುವ ಮಾತನ್ನು ಹೇಳಿ. ಆದರೆ ನೀವು ಅದನ್ನು ಹೇಳಿಲ್ಲ, ಕೇವಲ ಹಿಜಾಬಿಗೆ ಮಾತ್ರ ಅನುಮತಿ, ಕೇಸರಿ ಸಾಲಿಗೆ ಅನುಮತಿ ಇಲ್ಲ ಅಂತ ಹೇಳಿದಿರಿ. ಇದು ಅನಿಸುತ್ತೆ ನೀವು ಕೇಸರಿಯ ವಿರೋಧಿಗಳು ಅಂತ ಹೇಳಿ. ದಾವಣಗೆರೆ ಫಲಿತಾಂಶ ಬಂದ ಮೇಲೆ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಎಲ್ಲೋ ಒಂದು ಕಡೆ ಅಳುಕು, ಹೆದರಿಕೆ, ಅಂಜಿಕೆ ಪ್ರಾರಂಭವಾಗಿರ್ಬೋದು. ಆ ಕಾರಣಕ್ಕಾಗಿ ಮತ್ತೆ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಎತ್ತಿ ಹಿಡಿಲಿಕ್ಕೆ ಇವತ್ತು ಈ ರೀತಿಯಾಗಿರ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಜೇನುಗೂಡಿಗೆ ಕೈ ಹಾಕುವಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಈ ಹಿಂದಿನ ಸರ್ಕಾರ ನಿಷೇಧ ಮಾಡಿದಂಥ ಹಿಜಾಬನ್ನು ಆದೇಶವನ್ನು ಹಿಂಪಡೆಯುವ ಮೂಲಕ ಮತ್ತೊಮ್ಮೆ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟ ಆಡುವಂಥ ಕೆಲಸ, ಅದರ ಜೊತೆಗೆ ಶಿಕ್ಷಣ ಸಂಸ್ಥೆಯನ್ನು ಇವತ್ತು ಇಸ್ಲಾಮೀಕರಣ ಮಾಡಲಿಕ್ಕೆ ಹೊರಟಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈಗಾಗಲೇ ವೆಸ್ಟ್ ಬೆಂಗಾಲ್ನಲ್ಲಿ ಹೀನಾಯವಾಗಿ ಸೋತು ಈಗ ಹಲವು ನಾಯಕರು ಮಾತಾಡಿದ್ರು. ಅದರಲ್ಲಿ ಮನಸ್ಸಲ್ಲಿ ಉಳ್ಕೊಂಡಿದ್ದಂಥ ಎರಡು ಹೇಳಿಕೆಗಳು ಅಂತ ಹೇಳಿದ್ರೆ, ಮಧು ಬಂಗಾರಪ್ಪನವರು ಬಹಳ ನೇರವಾಗಿ ಮಾತಾಡಿದ್ದಾರೆ. ಶಿಕ್ಷಣದಲ್ಲಿ ಧರ್ಮ ಬೇಡ ಅಂತ, ವಿಚ್ ಇಸ್ ಅಕ್ಸೆಪ್ಟೆಡ್, ಹಾಗೆ ಇರಬೇಕು ಶಿಕ್ಷಣದ ನೀತಿ ಅಂತ ಸಂದರ್ಭದಲ್ಲಿ ಆಯಾಮದಲ್ಲಿ ನಾವು ನೋಡ್ತಾ ಹೋಗೋಣ. ಸಿ ಟಿ ರವಿಯವರು ಮಾತಾಡೋ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದಂತಹ ವಿಚಾರ ಅಂತ ಹೇಳಿದ್ರೆ, BJP ಹಿಜಾಬ್ ವಿರೋಧಿ ಅಲ್ಲ, ಸಮವಸ್ತ್ರ ಅನ್ನೋದು ಶಾಲೆಯಲ್ಲಿ ಕಡ್ಡಾಯವಾಗಿರಬೇಕು ಅನ್ನೋದು ವಿಚ್ ಇಸ್ ಅ ವ್ಯಾಲಿಡ್ ಪಾಯಿಂಟ್. ಈ ಎರಡು ಆಯಾಮದಲ್ಲಿ ನಾವು ನೋಡಬೇಕೇ ಹೊರತು ಧರ್ಮವನ್ನು ಶಿಕ್ಷಣದೊಳಗೆ ತಂದು
ಶಿಕ್ಷಣದೊಳಗೆ ರಾಜಕೀಯವನ್ನು ತಂದು ಅದನ್ನು ಕದಡಿ ಮಕ್ಕಳ ಮನಸ್ಸಿನ ಮೇಲೆ, ಆ ಶಿಕ್ಷಣ ಸಂಸ್ಥೆಗಳ ಮೇಲೆ, ಆಡಳಿತ ವರ್ಗದ ಮೇಲೆ, ಅಲ್ಲಿರುವಂಥ ಶಿಕ್ಷಕರ ಮೇಲೆ ಒತ್ತಡವನ್ನು ಹೇರಿ ಅವ್ರನ್ನ ಕನ್ಫ್ಯೂಷನಲ್ಲಿ ಇಡದಿದೆಯಲ್ಲ, ಇಂಥ ರಾಜಕೀಯಕ್ಕೊಂದು ಧಿಕ್ಕಾರ ಹಾಕ್ತಾ ಇವತ್ತಿನ ಚರ್ಚೆಯನ್ನು ಆರಂಭ ಮಾಡೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ಚಿಂತಕರಾಗಿರುವಂಥ ಶಶಿಕಾಂತ್ ಯಡಳ್ಳಿ ಅವರಿದ್ದಾರೆ, ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಬಿಜೆಪಿ ವಕ್ತಾರರು ಯದುಕುಮಾರ್ ಗೌಡ್ರಿದ್ದಾರೆ, ನಮಸ್ಕಾರ. ನಮಸ್ತೆ ಮೇಡಮ್. ಶಶಿಕಾಂತ್ ಅವರೇ, ನೀವೇ ಹೇಳಿ, ಈ ಹಿಜಾಬ್ನ ಆ ಕೇಸ್ ಏನಿದೆ, ಆ ಕೇಸ್ನ ಹಿಸ್ಟ್ರಿ ರೈಟ್ ನಾವು ಕೋರ್ಟ್ನಲ್ಲಿರೋದ್ರ ಬಗ್ಗೆ. ಇದು 2022ರಲ್ಲಿ ಅದಕ್ಕಿಂತ ಮುಂಚೆಯಿಂದಲೂ ಸಹಿತ ಹಿಜಾಬ್ ಹಾಕಿಕೊಂಡು ಅಲ್ಲಿರ್ತಕ್ಕಂಥ ಮುಸ್ಲಿಂ ವಿದ್ಯಾರ್ಥಿನಿಯರು ಸ್ಕೂಲ್ಗೆ ಕಾಲೇಜ್ಗೆ ಬರ್ತಾನೆ ಇದ್ದಿರೋದು. ಅದು ಪರಂಪರವಾಗಿ ಇತ್ತು, ಅದನ್ನ ಯಾರೂ ವಿರೋಧಿಸ್ತಾ ಇರಲಿಲ್ಲ. ಸೊ ಆ ಸಂದರ್ಭದಲ್ಲಿ 22ನೇದಾದರೆ 2022-23ಕ್ಕೆ ನೆಕ್ಸ್ಟು ಚುನಾವಣೆ ಬರ್ತಾ ಇತ್ತು. ಆ ಚುನಾವಣೆ ಅಂತ ಬರುವಾಗ ಒಂದು ಕೋಮು ಧ್ರುವೀಕರಣೆ ಮಾಡಲಿಕ್ಕೆ ಏನು ಮಾಡಿದ್ರು ಇವರು, ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆಲ್ಲರಿಗೂ ಸಹಿತ ಕೇಸರಿ ಶಾಲನ್ನು ಹಾಕ್ಬಿಟ್ಟು, ಕೇಸರಿ ಶಾಲನ್ನು ಎಲ್ಲರೂ ಇವರೇ ಹಂಚಿದ್ರು. BJP ಮತ್ತು ವಿಶ್ವ ಹಿಂದೂ ಪರಿಷತ್ನವರೆಲ್ಲ ಹಂಚಿಬಿಟ್ಟು, ನೀವು ಹೋಗಿ ಒಂದು ಅವರು ಹಿಜಾಬ್ ಹಾಕೋಬಾರ್ದು, ಅವ್ರು ಹಿಜಾಬ್ ಹಾಕೊಂಡು ಬಂದುಬಿಟ್ರೆ ನಾವು ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ. ಈ ಥರ ಕೌಂಟರ್ ಟು ಕೌಂಟರ್ ಅಲ್ಲಿ ಶುರುವಾಯಿತು. ಅಂದರೆ ನೆಮ್ಮದಿಯಾಗಿರ್ತಕ್ಕಂಥ ಕಾಲೇಜಿನಲ್ಲಿ ಒಂದು ರೀತಿಯಾದಂಥ ವೈಷಮ್ಯದ ವಾತಾವರಣವನ್ನು, ಧರ್ಮದ ವಾತಾವರಣ ಶುರು ಮಾಡಲಾಯಿತು. ಇಲ್ಲಿ ಅಂದ್ರೆ ಶಾಲೆಗಳಲ್ಲಿ ಧರ್ಮ ಬಂತು, ಶಿಕ್ಷಣ ವ್ಯವಸ್ಥೆ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗ್ತಾ ಇತ್ತು. ಅವರು ಅಲ್ಪಸಂಖ್ಯಾತರು ಭಾಳ ಕಡಿಮೆ ಸಂಖ್ಯೆಯಲ್ಲಿ ಇರ್ತಿದ್ರು, ಮಹಿಳೆಯರು. ಅವ್ರ ಪಾಡಿಗೆ ಅವ್ರೇನೋ ತಲೆ ಮೇಲೆ ಒಂದು ಹಾಕೊಂಡು ಬರ್ತಾ ಇದ್ರು. ಇವ್ರೇನು ಮಾಡಿದ್ರು, ಕಂಪೇರ್ ಮಾಡೋಕ್ಕೆ ಶುರು ಮಾಡಿದ್ರು. ಅವರು ಏನಾದರೂ ಹಿಜಾಬ್ ಹಾಕೊಂಡ್ಬಂದ್ಬಿಟ್ರೆ ನಾವು ನಮ್ಮದೇ ಆದಂಥ ಕೇಸರಿ ಶಾಲೆ ಹಾಕೊಂಡ್ಬರ್ತೀವಿ. ಸೊ ವಿದ್ಯಾರ್ಥಿ ಸಂಘಟನೆಗಳು ಅದಕ್ಕೆ ಸಪೋರ್ಟ್ ಮಾಡಿದರು. 2022ರಲ್ಲಿ ಉಡುಪಿಯ ಸರ್ಕಾರಿ ಪದವಿ ಕಾಲೇಜಿನಲ್ಲಿ ಇದು ಶುರುವಾಯಿತು, ಮೊದಲು ಆರಂಭವಾಯಿತು. ಆ ತಕ್ಷಣವೇ ಅವಾಗ ಏನು ಮಾಡಿದರು, ಮುಸ್ಲಿಂ ವಿದ್ಯಾರ್ಥಿನಿಯರೆಲ್ಲ ಏನು ಮಾಡಿದರು, ಹಿಜಾಬ್ ಧರಿಸಿ ಬರ್ತಿದ್ರಲ್ಲ ಅವರಿಗೆ ಆ ಕಾಲೇಜಿನ ಮೇಲೆ ಒತ್ತಡ ತಂದು, ಅಥವಾ ಆ ಗಲಾಟೆಗಳು ಬೇಡ ಅಂತ ಹೇಳ್ಬಿಟ್ಟು ಅವರು ಏನು ಮಾಡಿದ್ರು, ಇದನ್ನು ಮಾಡಿಬಿಟ್ರು, ಅದನ್ನು ಬೇಡ ಬೇಡ ಅಂತ ಹೇಳ್ಬಿಟ್ಟು ನಿರಾಕರಿಸಿದರು. ಅವರು ಶಾಲೆಯ ಆಡಳಿತ ಮಂಡಳಿ. ಸೊ ಅದು ಏನಾಯಿತು ಅಂತಂದರೆ 2022 ಫೆಬ್ರವರಿ 5ರಲ್ಲಿ ಆವಾಗ BJP ಸರ್ಕಾರ ಇತ್ತು. ಆ ಸರ್ಕಾರ ಏನು ಮಾಡಿತು, ಕರ್ನಾಟಕ ಶಿಕ್ಷಣ ಕಾಯ್ದೆ 1983 ಇದೆಯಲ್ವಾ, ಅದರ ಅಡಿಯಲ್ಲಿ ಶಾಲೆ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯಗೊಳಿಸಿ ಆದೇಶ ಮಾಡಿಬಿಡ್ತು. ಬರೀ ಸಮವಸ್ತ್ರ ಮಾತ್ರ ಬೇಕು, ಇವ್ಯಾವು ಬೇಕಾಗಿಲ್ಲ, ಹಿಜಾಬ್ ಎಲ್ಲ ಬೇಕು ಅಂತ ಹೇಳ್ಬಿಟ್ಟು. ಸೊ ಈ ರೀತಿಯಾಗಿ ಹಿಜಾಬು ಬೇಡ, ನಿಮ್ಮ ಕೇಸರಿ ಶಾಲು ಬೇಡ, ಯಾವುದೂ ಬೇಕಾಗಿಲ್ಲ ಅಂತ ಸರ್ಕಾರ ಒಂದು ಆದೇಶವನ್ನು ಹೊರಡಿಸ್ಬಿಡ್ತು ಇವಾಗ. ಸೊ ಅವಾಗ ಏನಾಗ್ಬಿಡ್ತು, ಕೋರ್ಟಿಗೆ ಹೋದರು ಕೆಲವು ಮುಸ್ಲಿಂ ಸಂಘಟನೆಯವರು ಅಥವಾ ಪ್ರಗತಿಪರ ಸಂಘಟನೆಯವರು ಸಹಿತ ಹೈಕೋರ್ಟ್ಗೆ ಹೋದರು. ಹೈಕೋರ್ಟಲ್ಲಿ ಏನಾಯಿತು, ಇದು ವಾದ ವಿವಾದ ನಡೀತು. ಹೈಕೋರ್ಟಲ್ಲಿ ಹೋದಾಗ ಇಲ್ಲಿ ಅವರು ಸರ್ಕಾರದ ಪರವಾಗಿ ತೀರ್ಪು ಬಂತು. ಹೈಕೋರ್ಟಲ್ಲಿ ಅವರು ಏನು ಮಾಡಿದರು, ಇಲ್ಲ ಸಮಾನತೆ ಮತ್ತು ಶಿಕ್ಷಣದ ವಾತಾವರಣ ಇರಬೇಕು, ಆದ್ದರಿಂದ ಹಿಜಾಬು ಆಗಲಿ ಯಾವುದೇ ಆದರೂ ಬೇಕಾಗಿಲ್ಲ ಅಂತ ಕೋರ್ಟಲ್ಲಿ ಆರ್ಡರ್ ಮಾಡಿಬಿಡ್ತು. ಅಂದ್ರೇನು, ಸರ್ಕಾರವನ್ನು ಸಮರ್ಥಿಸ್ಕೊಳ್ತು. ಅವಾಗೇನಾಯಿತು, ಮೇಲ್ಮನವಿ ಇದು ಮಾಡಿದರು. ಯಾವುದಕ್ಕೆ ಮೇಲ್ಮನವಿ ಮಾಡಿದರು, ಸುಪ್ರೀಂ ಕೋರ್ಟ್ಗೆ. ಸುಪ್ರೀಂ ಕೋರ್ಟಲ್ಲಿ ದ್ವಿಸದಸ್ಯ ಪೀಠ ಆಯೋಗವನ್ನು ರಚನೆ ಮಾಡಿದರು. ಅಂದರೆ ಇಬ್ಬರು ಜಡ್ಜ್ ಇರ್ತಾರೆ, ಅಂದರೆ ಒಬ್ಬರೇ ಆದರೆ ಅವರೊಬ್ಬರದೇ ಒನ್ವೇ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರು. ಆ ಹೈಕೋರ್ಟ್ನಲ್ಲಿ ಒಂದು ಇದು ಬರುತ್ತೆ, ಅಕ್ಟೋಬರ್ 13, 2022ರಲ್ಲಿ ಒಂದು ತೀರ್ಪು ಬರುತ್ತೆ. ಆ ತೀರ್ಪಲ್ಲಿ ಇಬ್ಬರು ಸದಸ್ಯರಿರ್ತಾರಲ್ವ, ಅದರಲ್ಲಿ ನ್ಯಾಯಮೂರ್ತಿ ಹೇಮಂತ್ ಗುಪ್ತಾ ಅನ್ನೋರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಈ ಹಿಜಾಬ್ ನಿಷೇಧಕ್ಕೆ ಬೆಂಬಲ ಕೊಟ್ಬಿಡ್ತಾರೆ. ಹಿಜಾಬ್ ನಿಷೇಧ ಒಳ್ಳೇದಾಯಿತು ಸರ್ಕಾರ ಮಾಡಿದ್ದು ಅಂತ ಹೇಳ್ಬಿಟ್ಟು ಅವರು ಕೆಲವೊಂದು ನೋಟ್ಸ್ ಮಾಡ್ತಾರೆ, ಯಾಕೆ ಇದನ್ನು ನಾನು ಹಿಜಾಬು ನಿಷೇಧವನ್ನು ಬೆಂಬಲಿಸ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಏನಂದರೆ, ಕರ್ನಾಟಕದ ಹೈಕೋರ್ಟ್ ತೀರ್ಪನ್ನು ಸಮರ್ಥನೆ ಮಾಡ್ಕೊಳ್ತಾ ಹಿಜಾಬ್ ಇಸ್ಲಾಮಿನ ಅನಿವಾರ್ಯ ಧಾರ್ಮಿಕ ಆಚರಣೆ ಅಲ್ಲ ಅಂತ ಕ್ಲಿಯರಾಗಿ ಹೇಳುತ್ತೆ. ಶಾಲೆ ಕಾಲೇಜುಗಳು ಧರ್ಮ ನಿರಪೇಕ್ಷಿತವಾದಂಥ ಅಂದರೆ ಸೆಕ್ಯುಲರ್ ಸ್ಥಳಗಳಾಗಿರ್ತವೆ. ಇಲ್ಲಿ ಸಮವಸ್ತ್ರ, ಏಕತೆ, ಸಮಾನತೆಯನ್ನು, ಸಹೋದರತ್ವವನ್ನು ಉತ್ತೇಜಿಸುತ್ತೆ ಸಮವಸ್ತ್ರ ಮಾತ್ರ ಇದ್ದರೆ. ವಿದ್ಯಾರ್ಥಿಗಳ ನಡುವೆ ಧಾರ್ಮಿಕ ಚಿಹ್ನೆಗಳು ಅಸಮಾನ ಭಾವ ಮೂಡಿಸ್ತವೆ. ಈ ರೀತಿ ಆದರೆ ರಾಜ್ಯ ಸರ್ಕಾರಕ್ಕೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆ ಮತ್ತು ಶಿಸ್ತನ್ನು ಉಳಿಸುವ ಜವಾಬ್ದಾರಿ ಇದೆ ಅಂತ ಒಬ್ಬರು ಗುಪ್ತಾ ನ್ಯಾಯಮೂರ್ತಿಗಳು ಹೇಳ್ತಾರೆ. ಇನ್ನೊಬ್ರು ನ್ಯಾಯಮೂರ್ತಿಗಳಿದ್ದಾರೆ. ಆ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಅಂತ ಅವ್ರ ಹೆಸರು. ಸೊ ಅವ್ರೇನು ಮಾಡ್ತಾರೆ, ಹಿಜಾಬ್ ಪರವಾಗಿ ಅವರು ವೆಲ್ಡಿಟಿ ಅಂದ್ರೇನೋ ಆದೇಶ ಕೊಡ್ತಾರೆ. ಇಬ್ಬರಲ್ಲಿನೂ ಸಹಿತ ಭಿನ್ನಾಭಿಪ್ರಾಯ ಇರುತ್ತೆ. ಅವ್ರೇನು ಹೇಳ್ತಾರೆ, ಇವಾಗ ನೋಡ್ರಿ, ಹೈಕೋರ್ಟ್ ತೀರ್ಪು ಏನು ಕೊಟ್ಟಿದ್ದಿಲ್ಲ ಅದನ್ನು ರದ್ದುಗೊಳಿಸ್ತೀನಿ, ಅದು ಸರಿ ಇಲ್ಲ. ಆಮೇಲೆ ಹಿಜಾಬ್ ಧರಿಸೋದಿದೆಯಲ್ಲ, ಅದು ವೈಯಕ್ತಿಕ ಆಯ್ಕೆ ಮತ್ತು ಸ್ವಾತಂತ್ರ್ಯ, ಅದು ಅವರವ್ರ ವೈಯಕ್ತಿಕ ಆಯ್ಕೆ ಆಗಿರುತ್ತೆ. ಆದ್ದರಿಂದ ಇದರ ಪರವಾಗಿ ಆರ್ಟಿಕಲ್ 19(1)(a ಹೇಳುತ್ತೆ, ಏನು,
ಎಕ್ಸ್ಪ್ರೆಷನ್ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಆರ್ಟಿಕಲ್ 21 ಅದರಲ್ಲಿ ಹೇಳ್ತಾರೆ ಪ್ರೈವಸಿ ಪ್ಲಸ್ ಡಿಗ್ನಿಟಿ. ಅದರ ನಂತರ ಆರ್ಟಿಕಲ್ 25 ಫ್ರೀಡಮ್ ಆಫ್ ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯ. ಇದರ ಅಡಿಯಲ್ಲಿ ನಾವು ರಕ್ಷಣೆ ಪಡೆಯುತ್ತದೆ. ಆದ್ದರಿಂದ ಧರ್ಮ ನಿರಪೇಕ್ಷತೆ ಅಂದರೆ ಏನು? ಧರ್ಮ ನಿರಪೇಕ್ಷತೆ ಅಂದರೆ ಏಕರೂಪತೆ ಅಲ್ಲ, ಯೂನಿಫಾರ್ಮಿಟಿ ಅಲ್ಲ, ಅದು ಬಹುತ್ವ ಇದೆಯಲ್ಲ, ಬಹುತ್ವದ ಸಹಿಷ್ಣುತೆ, ಟಾಲರೆನ್ಸ್ ಟು ಡೈವರ್ಸಿಟಿ ಅವ್ರು ಹೇಳೋದು. ಆಯಿತಾ? ಆಮೇಲೆ ಹಿಜಾಬ್ ನಿಷೇಧವು ಮುಸ್ಲಿಂ ಹೆಣ್ಣು ಮಕ್ಕಳ ಶಿಕ್ಷಣ ಹಕ್ಕಿಗೆ ಅಡ್ಡಿಯಾಗುತ್ತೆ. ಅಂದರೆ ಅವರು ಧಾರ್ಮಿಕ ಅದನ್ನು ನಂಬಿಕೊಂಡಿದ್ದಾರೆ, ಅದು ನಿಷೇಧ ಮಾಡಿದ್ರೆ ಬರಲಿಲ್ಲ. ಎಷ್ಟೋ ಜನ ಪರೀಕ್ಷೆಗೂ ಬರಲಿಲ್ಲ. ಅಂದರೆ ಎಷ್ಟೋ ಮಹಿಳೆಯರಿಗೆ ಅಥವಾ ಅಲ್ಲಿ ಹೆಣ್ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಏನೋ ಧಾರ್ಮಿಕ ನಂಬಿಕೆನ ಅವರು ಅವ್ರ ಪಾಲಕರು ಪೇರೆಂಟ್ಸ್ಗಳೆಲ್ಲ ನಂಬಿರ್ತಾರೆ. ನೀವು ಶಾಲೆಗೆ ಬರ್ತಿದ್ರು, ಅದು ಅವ್ರಿಗೆ ಅಡ್ಡಿ ಆಗೋಗ್ಬಿಡ್ತು. ನ್ಯಾಯಾಲಯಗಳು ಧಾರ್ಮಿಕ ಆಚರಣೆಗಳನ್ನು ಅನಿವಾರ್ಯವೇ ಎಂದು ಪರೀಕ್ಷಿಸುವುದು ಸರಿಯಲ್ಲ. ವ್ಯಕ್ತಿಯ ಆಯ್ಕೆಗೆ ಗೌರವ ನೀಡಬೇಕು. ಸೊ ಈ ರೀತಿಯಾದಂಥ ಎರಡು ವಿಭಿನ್ನವಾದಂಥ ಆದೇಶಗಳು ಬರ್ತವೆ ಹೈಕೋರ್ಟಿಂದ. ಸೊ ಆದ್ದರಿಂದ ಅಲ್ಲಿ ಏನು ಹೈಕೋರ್ಟ್ ಹೋಗಿತ್ತಲ್ಲ, ಹೈಕೋರ್ಟ್ ನಿಲ್ಲಿಸುತ್ತೆ, ಇದು ಸುಪ್ರೀಂ ಕೋರ್ಟಿಂದ. ಇವಾಗ ಏನು ಮಾಡ್ತು, ಅರೆ ಇದು ಯಾಕೋ ಸರಿ ಹೋಗ್ತಾ ಇಲ್ಲ, ಅವರು ಬೇರೆ ಹೇಳಿದ್ರು ಇವರು ಬೇರೆ ಹೇಳಿದ್ರು, ಅದಕ್ಕೆ ಸುಪ್ರೀಂ ಕೋರ್ಟ್ನ ವಿಸ್ತೃತ ಒಂದು ಪೀಠ ಇದೆ. ಅಂದರೆ ಹೆಚ್ಚು ಜನ ನ್ಯಾಯಾಧೀಶರು ಇರ್ತಾರಲ್ವ, ಅದಕ್ಕೆ ಅದು ವರ್ಗಾವಣೆ ಆಗುತ್ತೆ. ಇವತ್ತವರೆಗೂ ಅದು ಅಂತಿಮ ಆದೇಶ ಬಂದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಇವಾಗ ಏನು ಮಾಡಿದರು, ಈಗ ಸರ್ಕಾರ ಒಂದು ಏನು ಮಾಡ್ತು ಅಂತಂದರೆ, ಏನು ಇವರು ಸುಧಾಂಶು ಅವ್ರು ಹೇಳಿದ್ರಲ್ಲ, ಆ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ಆ ಆರ್ಟಿಕಲ್ಸ್ ಇಷ್ಟೊತ್ತು ನಾನು ಏನು ಹೇಳಿದಲ್ಲ, 19(1), 19(1), 21, 25 ಇವುಗಳನ್ನ ಇಟ್ಕೊಂಡು, ಸೊ ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ನಮ್ಮ ಸಂವಿಧಾನದಲ್ಲೇ ಕೊಟ್ಬಿಟ್ಟಿದೆಯಲ್ಲ, ಅದಕ್ಕೆ ಅವರು ಸ್ವಾತಂತ್ರ್ಯವಾಗಿ ಅವರವರು ಮೊದಲಿನಿಂದಲೂ ಏನನ್ನ ಆಚರಿಸ್ಕೊಂಡು ಬಂದಿದ್ರು. ಈಗ ಹಿಜಾಬನ್ನು ಇವತ್ತು ಹಾಕಿದ್ದಲ್ಲ ಅದು, ಅಥವಾ ವೈರತ್ವಕ್ಕೆ ಹಾಕಿದ್ದಲ್ಲ, ದೇಶಕ್ಕೆ ಹಾಕಿದ್ದಲ್ಲ, ಅವರು ಸಂಪ್ರದಾಯವಾಗಿ ಹಾಕ್ತಾ ಇದ್ರು. ಅದೇ ರೀತಿ ಬ್ರಾಹ್ಮಣರು ಜನಿವಾರ ಅವತ್ತು ಹಾಕೊಂಡ್ಬರ್ತಿದ್ರು, ಇವತ್ತು ಹಾಕೊಂಡ್ಬರ್ತಾ ಇದ್ರು, ಅದು ಅವ್ರ ಧಾರ್ಮಿಕ ಸಂಕೇತ ಆಗಿದೆ. ಟರ್ಬನ್ ಹಾಕೊಳ್ತಾರೆ ಸಿಖ್ರು, ಅದು ಧಾರ್ಮಿಕ ಸಂಕೇತ ಆಗಿದೆ. ಈ ರೀತಿಯಾಗಿ ಒಬ್ಬೊಬ್ರು ಈಗ ಮಂಗಳಸೂತ್ರ ಹಾಕೊಂಡು ಹೋಗ್ತೀರಿ ನೀವು, ಅದು ಧಾರ್ಮಿಕ ಸಂಕೇತ ಆಗುತ್ತೆ. ಆದ್ದರಿಂದ ನಾವು ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕನ್ನು ನಾವು ಕಾಪಾಡ್ಕೋಬೇಕಾಗಿದೆ. ಆದ್ದರಿಂದ ಎಲ್ಲರೂ ಸಹಿತ ಸಮವಸ್ತ್ರ ಅನ್ನೋದು ಕಡ್ಡಾಯ. ಅದರ ಜೊತೆಗೆ ಅವರವರಿಗೆ ಸಂಬಂಧಪಟ್ಟಂತ ಹಿಂದಿನಿಂದ ಬಂದಿರತಕ್ಕಂಥ ಪರಂಪರೆಯಿಂದ ಬಂದಿರತಕ್ಕಂಥ ಧಾರ್ಮಿಕ ಸಂಕೇತಗಳನ್ನು ಹಾಕಿಕೊಂಡು ಬರಬಹುದು ಅಂತ ಈಗ ನಮ್ಮ ರಾಜ್ಯ ಸರ್ಕಾರ ಒಂದು ಅಂದ್ರೇನು ಸಂವಿಧಾನದ ಆರ್ಟಿಕಲ್ ಮೇಲೆ, ಇವರೇ ಅಲ್ಲ ಮಾಡಿದ್ದು, ಆರ್ಟಿಕಲ್ ಮೇಲೆ ಇವ್ರು ಹೇಳ್ತಾ ಇದ್ದಾರೆ. ಕೋರ್ಟಿನಿಂದ ಅಂತಿಮ ಆದೇಶ ಬರದ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಈ ನಿಲುವು ಸರಿ ಅಂತ ಅಕ್ಸೆಪ್ಟ್ ಮಾಡಬಹುದಾ? ಅಲ್ಲಿರ್ತಕ್ಕಂಥ ಒಬ್ರು ನ್ಯಾಯಾಧೀಶರು ಹೇಳ್ತಾರೆ, ಅವ್ರೇನು ಹೇಳ್ತಾ ಇದ್ದಾರೆ, ಇದು ರಾಜ್ಯ ಸರ್ಕಾರದ ಹಕ್ಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನು ಮಾಡುವಂಥದ್ದು ಇದು ಕೇಂದ್ರ ಸರ್ಕಾರದ್ದು ಅಲ್ಲ, ಸುಪ್ರೀಂ ಕೋರ್ಟ್ದು ಅಲ್ಲ. ಅದು ಹೆಚ್ಚು ಕಡಿಮೆ ಅಂದರೆ ನಾವು ಈ ಧಾರ್ಮಿಕ ಆಚರಣೆಯಲ್ಲಿ ಕೋರ್ಟ್ಗಳು ಭಾಗನೇ ವಹಿಸಬಾರ್ದು ಅಂತಲೂ ಅವ್ರು ಹೇಳ್ತಾರೆ. ಸೊ ಇಂಥ ಸಂದರ್ಭದಲ್ಲಿ ಈಗ ನಾನು ಹೇಳಿದ್ದು ನೆಕ್ಸ್ಟ್ ಇದಕ್ಕೆ ಹೇಳ್ತೀನಿ, ಯಾವ ಸಂದರ್ಭದಲ್ಲಿ ತಂದ್ರು ಯಾಕೆ ತಂದ್ರು ಅಂತ ಹೇಳ್ತೀನಿ ನಾನು. ಆದ್ರೆ ಇವಾಗ ನೀವು ಹಿಸ್ಟ್ರಿ ಹೇಳಿದೆ ಅಂತ ಹೇಳಿದ್ರಿಂದ ಇವಾಗ ಇಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ. ಇವಾಗೂ ಸಹಿತ ನಾನು ಹೇಳ್ತಾರೆ ಈಕ್ವಾಲಿಟಿ ಇದೆ ಇವಾಗ. ಅಂದ್ರೇನು, ಎಲ್ಲರೂ ಸಹಿತ ಮೊದಲಿನಿಂದ ಏನು ಆಚರಿಸ್ಕೊಂಡು ಬಂದಿದ್ದಾರೋ ಆ ಧಾರ್ಮಿಕ ಸಂಕೇತಗಳನ್ನ ಹಾಕಿಕೊಂಡು ಬರಬಹುದು ಅಂತಿದೆ ಇವಾಗ. ಆದ್ರೆ ಇವಾಗ ಒಂದನ್ನು ಮಾತ್ರ ನಾವು ಪಾಯಿಂಟ್ ಔಟ್ ಮಾಡ್ತಾ ಇದ್ದೀವಿ, ಟಾರ್ಗೆಟ್ ಹಿಜಾಬ್ 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 ಅಂತ. ಅದ್ರ ಜೊತೆಗೆ ಜನಿವಾರ ಹಾಕೊಂಡ್ ಬರ್ತಿರಲ್ಲ ನೀವು. ಮಾತಾಡ್ತೀನಿ. ದರ್ಶನ್ ಅವರೇ, ನೀವು ಹೇಳಬೇಕು, ಶಾಲೆಗಳಲ್ಲಿ ಸಮವಸ್ತ್ರ ಕಡ್ಡಾಯ ಅನ್ನೋದು, ಒಬ್ಬ ಶ್ರೀಮಂತ ಇರ್ತಾನೆ, ಒಬ್ಬ ಬಡವ ಇರ್ತಾನೆ, ಯಾವುದ್ಯಾವುದೋ ಧರ್ಮದವರು ಇರ್ತಾರೆ, ನಾವೆಲ್ಲರೂ ಒಂದೇ ಅನ್ನುವಂಥ ಸಂದೇಶವನ್ನು ಸಾರುವಂತಹ ಒಂದು ಪ್ರತೀಕ. ಇಂತಹ ಸಂದರ್ಭದಲ್ಲಿ ಆ ಸಮವಸ್ತ್ರ ಬೇಕು ಅಂತ BJP ಹೇಳ್ತಿರೋದು ನಿಮಗೆ ಯಾಕೆ ತಪ್ಪಾಗಿ ಕಾಣಿಸ್ತಾ ಇದೆ? ಒಂದು. ಎರಡನೇದಾಗಿ, ವೈ ನಾವ್, ಯಾಕೆ ಈಗ ನೀವು ಇದನ್ನು ಪ್ರಸ್ತಾಪ ಮಾಡ್ತಾ ಇದ್ದೀರಿ? ಮೇಡಮ್, ಈಗ ಶಾಲೆಗಳು ಅಂತಂದರೆ ಅದು ಶಾಲಾ ಕಾಲೇಜುಗಳು, ಯಾಕೆ ನಾ ಕಾಲೇಜನ್ನು ಸೇರಿಸ್ತೀನಿ, ಅಲ್ಲಿ ಪಾಯಿಂಟ್ ಬರ್ತದೆ. ಶಿಕ್ಷಣ ಸಂಸ್ಥೆಗಳು ಅಥವಾ PhD ಮಾಡೋರು ಅಲ್ಲಿ ತನಕ ನಾವು ಮಾತಾಡ್ತಾ ಹೋಗ್ಬೇಕಂದ್ರೆ, ಒಂದು ಶಾಲೆ ಅನ್ನುವಂಥದ್ದೇ ಒಂದು ಸರ್ವ ಜನಾಂಗದ ತೋಟ, ಶಾಂತಿಯ ತೋಟ. ಈ ತೋಟದಲ್ಲಿ ಯಾವೆಲ್ಲ ಮಕ್ಕಳುಗಳು ಆ ಶಾಲೆಗಳಿಗೆ ಹೋಗ್ತಾರೆ, ಕಾಲೇಜ್ಗಳಿಗೆ ಹೋಗ್ತಾರೆ, ಯುವಕರು ಯುವತಿಯರೆಲ್ಲ, ಪ್ರತಿಯೊಬ್ಬ ಹೇಗೆ ಯುವಕ ಯುವತಿ ಅನ್ನುವಂಥ ರೀತಿನಲ್ಲಿ ನಾವು ನೋಡ್ತೀವೋ, ಪ್ರತಿಯೊಬ್ಬರಿಗೂ ಒಂದು ಧರ್ಮ ಇದೆ, ಪ್ರತಿಯೊಬ್ಬರಿಗೂ ಒಂದು ಜಾತಿ ಇದೆ. ಅವನು ಹುಡ್ತಾನೆ ಆ ಒಂದು ಜಾತಿಯನ್ನು ಅನುಕರಣೆ ಮಾಡ್ತಾ ಬಂದಿರ್ತಾನೆ.
ಅವರ ಮನಸ್ಸೊಳಗಡೆ ಆ ದೇವ್ರ ಮೇಲೆ, ಅಲ್ಲನ ಮೇಲೆ, ಯೇಸು ಮೇಲೆ ನಾವು ಪೂಜಿಸುವಂಥ ಮುಕ್ಕೋಟಿ ದೇವರುಗಳ ಮೇಲೆ ಅವ್ರದ್ದೇ ಆದಂಥ ಭಾವನೆಗಳನ್ನ ಹೊಂದ್ಕೊಂಡಿರ್ತಾರೆ. ಶಿಕ್ಷಣ ಅನ್ನುವಂಥದ್ದು ಒಂದು ಭವಿಷ್ಯಕ್ಕೆ ಇರ್ತಕ್ಕಂಥದ್ದು. ಇದು ಧಾರ್ಮಿಕತೆ ಅನ್ನುವಂಥದ್ದು ಒಂದು ಭಾವನೆಗೆ ಸಂಬಂಧಪಟ್ಟಂತ ವಿಚಾರ. ಈಗ ಇವತ್ತೇನಾದರೂ ಈ BJP ಹುಟ್ಟಿದ ಮೇಲೆ ಆ ಮಕ್ಕಳೇನಾದರೂ ಹಿಜಾಬ್ ಆಗ್ತಾ ಇದ್ದಾರಾ? ಒಂದು ಪ್ರಶ್ನೆ. ಆ ಕಾಲದಿಂದಲೂ ಅವರು ಹಿಜಾಬ್ ಆಗ್ತಾ ಬಂದಿರತಕ್ಕಂಥದ್ದು ಒಂದು ಪದ್ಧತಿಯಾಗಿ ಬಂದಿದೆ. ಇದು ಒಂದು ವಿಚಾರ. ಇವತ್ತು ನಮ್ಮ ಭಾರತ ದೇಶ, ಅದಕ್ಕೂ ಮುಂಚೆ ಒಂದು ಪ್ರಶ್ನೆ, ನಿಮ್ಮ ಈ ಆದೇಶಕ್ಕೆ BJP ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಿದೆ ಅಂತ ನೀವು ಭಾವಿಸಿದ್ದೀರಿ? ಮೇಡಮ್, ನಾನು ಈ BJPಯವ್ರ ಪ್ರತಿಕ್ರಿಯೆ ಬಗ್ಗೆ ನೀವು ಮಾತಾಡಿ. BJPಯವರು ಎಂದಾದರೂ ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯಕ್ಕೆ, ಹೆಣ್ಣು ಮಕ್ಕಳ ಒಂದು ಭವಿಷ್ಯದ ಬಗ್ಗೆ, ಹೆಣ್ಣು ಮಕ್ಕಳಿಗೆ ಈ ಭಾರತದಲ್ಲಿ ಒಂದು ಪ್ರಾಧಾನ್ಯತೆ ಕೊಡುವಂಥ ಕೆಲಸವನ್ನು ಎಂದಾದರೂ ಮಾಡಿದ್ಯಾ? ಹೇಳಲಿಕ್ಕೆ ಅವರು ಹೇಳ್ತಾರೆ, ಯತ್ರ ನಾರ್ಯಸ್ತೋ ಪೂಜ್ಯಂತೆ ರಮಂತೆ ತತ್ರ ದೇವತಾ, ಭಾರತ ಮಾತೆ ಅಂತೆಲ್ಲ ಹೇಳ್ತಾರೆ. ಇದೇ 1952ರಲ್ಲಿ ಹಿಂದೂ ಕೋಡ್ ಬಿಲ್ಲಿಗೆ ವಿರೋಧ ಮಾಡಿದವರು ಇವರೇ. ಇವತ್ತು 33% ಅಂತ ಹೇಳ್ತಾ ಇದ್ದಾರೆ. ಅವತ್ತಿನ ದಿನ ರಾಜೀವ್ ಗಾಂಧಿ ಅವರು ಹಿಂದೂ ಕೋಡ್ ಬಿಲ್ ತರಬೇಕಾದ್ರೆ ಇದೇ ಅಟಲ್ ಬಿಹಾರಿ 33% ರಿಸರ್ವೇಶನ್ ತರಬೇಕಾದ್ರೆ ಇದೇ ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಇದೇ ವಾಜಪೇಯಿ ಅವರು ಸಾರಾಸಗಟವಾಗಿ ಅದನ್ನ ವಿರೋಧ ಮಾಡಿದ್ದು ಇವರೇ. ಮೇಡಮ್, ಸ್ವಾತಂತ್ರ್ಯ ಪೂರ್ವದಲ್ಲಿ ಸಾವಿತ್ರಿಬಾಯಿ ಪುಲೆ ಅವರು ಶಿಕ್ಷಣ ಕೊಡಬೇಕು ಅಂತ ಒಂದು ಹೆಣ್ಣು ಮಗಳು ಹೋಗ್ಬೇಕಾದ್ರೆ ಮುಸಲ್ಮಾನರಲ್ಲ ಅವ್ರ ಮೇಲೆ ಸಗಣಿ ನೀರು ಎರಚಿದ್ದು ಇದೇ ಸೋಕಾಲ್ಡ್ ಹಿಂದೂಗಳು. ಯಾವ ಮಕ್ಕಳು ಕಲ್ತ್ರೆ ಯಾವ ರೀತಿ ಆಗ್ತದೆ? ವೈದಿಕರು ಅವರು ಸರಿ, ಹಿಂದೂ ಧರ್ಮದಲ್ಲಿ ಬರುವಂತವ್ರು. ನಾನು ನೋಡಿ, ನಮ್ಮ ಧರ್ಮದವ್ರು, ನಾನು ಏನು ಮುಸ್ಲಿಂ ಅಂತ ಅಂದಾಗ ಬೇರೆ ಯಾರು? ಅಲ್ಲಿ ಅವರು ಶಿಕ್ಷಣ ಕೊಡಬೇಕಾಗಿರೋದು ದಲಿತ ವಾಟ್ ಸರ್. ಈಗ ಆ ರೀತಿ ಎಲ್ಲ ಇವರು ತೊಂದರೆಗಳನ್ನ ಕೊಡ್ತಾ ಬಂದ್ರು ಸರ್. ಮೇಡಮ್, ಈಗ ಬಟ್ಟೆ ಬಗ್ಗೆನೇ ಬರ್ತೀನಿ. ಉದಾಹರಣೆ, ಸಿಖ್ಖರು ಟರ್ಬನ್ ಹಾಕ್ತಾರೆ, ಅವ್ರ ಕೈಯಲ್ಲಿ ಒಂದು ಖಡ್ಗದ ರೀತಿನೂ ಇಟ್ಕೊಳ್ತಾರೆ, ಅದವ್ರ ಪದ್ಧತಿ. ಹಾಗೆ ಜೈನರು ಏನು ಶ್ವೇತವರ್ಣ ಇದ್ದಾರೆ, ಬಟ್ಟೆ ಹಾಕೋರು ಇದ್ದಾರೆ, ಕೆಲವರು ದಿಗಂಬರ ಅಂತಲೂ ಇದ್ದಾರೆ. ದಿಗಂಬರ ಶಾಲೆಗಳಿಗೆ ಬರೋದಿಲ್ಲ, ಅವರು ಒಂದು ಪದ್ಧತಿ ಮೇಲೆ ಹೋಗಿರ್ತಾರೆ. ಅವರ ಒಂದು ಪದ್ಧತಿಗಳು. ನಮ್ಮ ಹಿಂದೂನಲ್ಲಿ ಉಡ್ದಾರ ಹಾಕ್ತಾರೆ, ಜನವಾರ ಹಾಕ್ತಾರೆ. ಉದಾಹರಣೆ, ಸ್ನಾತಕೋತ್ತರ ಅಂತ ಹೇಳಿದೆ. ಈಗ ನೀವೊಬ್ರು ಹೆಣ್ಮಗಳು ಮೇಡಮ್, ಭಾವನೆಗಳಿಗೆ ಎಷ್ಟು ನೋವಾಗುತ್ತೆ. ಸ್ನಾತಕೋತ್ತರ PhD ಮಾಡ್ಬೇಕಾದ್ರೆ ಮದುವೆ ಆಗಿರುತ್ತೆ. ಮದುವೆ ಆಗಿದೆ, ನೀನು ಒಂದು ಸಮವಸ್ತ್ರನೇ ಹಾಕಿ ಬರ್ಬೇಕಂದ್ರೆ ತಾಳಿ, ಅದು ಭಾವನೆ, ನನ್ನ ಎಮೋಷನ್. ಬಳೆ ನನ್ನ ಎಮೋಷನ್, ಕಾಲುಂಗ್ರ ನನ್ನ ಎಮೋಷನ್, ಈ ಬಿಂದಿ ಇಡೋದು ನನ್ನ ಎಮೋಷನ್. ಸಮವಸ್ತ್ರ ನೀ ಅದ್ಯಾವುದು ಹಾಕಬಾರ್ದು, ಎಲ್ಲರ ಥರ ನೀನು ಇರಬೇಕು ಅಂದಾಗ ನೋಡಿ, ನಿಮಗೂ ಅದು ಮನಸ್ಸಿಗೆ ಯಾವ ರೀತಿ ಖೇದಾಗ್ತದೆ. ಆ ಹುಟ್ಟಿದ ಮಗುವಿನಿಂದ ಅವ್ರಿಗೊಂದು ಹಿಂಗೆ ಹಿಜಾಬ್ನ ಹಾಕೋದು ಇರ್ತದಲ್ಲ, ಆ ಮಗುಗೆ ನೀನು ತೆಗಿಬೇಕು, ಬಿಚ್ಚಿಟ್ಟು ಅವ್ರ ತಲೆ ಕೂದಲು ತೋರಿಸಬಾರ್ದು ಅಂತಿರುತ್ತೆ. ಬುರ್ಕಾದ ವಿಚಾರ ಅಲ್ಲಿ ಮೆನ್ಷನ್ ಆಗಿಲ್ಲ, ಹಿಜಾಬ್ ವಿಚಾರ ಅನ್ನುವಂಥದ್ದನ್ನ ಇಲ್ಲಿ ಮೆನ್ಷನ್ ಆಗಿರೋದು. ನೋಡಿ, ಸರ್ವಧರ್ಮವನ್ನು ಗೌರವಿಸುವಂಥ, ಜಾತ್ಯತೀತ ನೆಲೆಗಟ್ಟಿನಲ್ಲಿ ವಿವಿಧತೆಯಲ್ಲಿ ಏಕತೆ ಕಂಡಿರ್ತಕ್ಕಂಥ ಈ ಭಾರತ ಭೂಮಿಯಲ್ಲಿ ಏನಾದರೂ ಈ ಮಕ್ಕಳ ಭವಿಷ್ಯದ ಬಗ್ಗೆ ವಿರೋಧ ಮಾಡುವಂಥವ್ರು, ನೀವು ನೇರವಾಗಿ ಸಂವಿಧಾನ ವಿರೋಧ ಮಾಡ್ತಾ ಇದ್ರಿ, ನಾರಾಯಣ ಗುರುಗಳನ್ನ ವಿರೋಧ ಮಾಡ್ತಾ ಇದ್ರಿ, ಬಸವಣ್ಣವ್ರನ್ನ ವಿರೋಧ ಮಾಡ್ತಾ ಇದ್ರಿ, ಕುವೆಂಪುರವರ ಆಶಯಗಳನ್ನು ವಿರೋಧ ಮಾಡ್ತಾ ಇದ್ದೀರಿ. ಏಕತೆಯನ್ನು ನೀವು ಸಾಧಿಸೋದಾದ್ರೂ ಹೇಗೆ? ಈ ರೀತಿ ದ್ವೇಷ ಕಾರುವಂತಹ ಭಾವನೆಯನ್ನು ಬಿಟ್ಟು ಮಾತಾಡ್ಲಲ್ಲ. ಈಗ ಇಷ್ಟೊಂದು ಜನ ಮಾತಾಡಿದವರು ನೀಟ್ ಬಗ್ಗೆ ಒಂದೇ ಒಂದು ಟ್ವೀಟ್ ಮಾಡಿದಾರ. 22 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಅಲ್ವಾ? BJP ಅವರಿಗೆ ಭಾವನೆಗಳ ಮೇಲೆ ಆಟ ಆಡ್ಗೊತ್ತು, ಭವಿಷ್ಯ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಹಾಗಾದ್ರೆ ಕಾಂಗ್ರೆಸ್ನವ್ರಿಗೆ ಭಾವನೆಗಳ ಜೊತೆ ಯಾವಾಗ ಆಟ ಆಡ್ಬೇಕು ಅನ್ನೋದು ಗೊತ್ತಾ ಅಂತ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ವೈ ನಾವು ಅನ್ನೋ ಪ್ರಶ್ನೆಗೆ ಉತ್ತರ ತಗೋತೀನಿ. ಯದುಕುಮಾರ್ ಗೌಡ್ರು, ಬಿಜೆಪಿಗೆ ಸರ್ಕಾರದ ಆದೇಶದಲ್ಲಿ ಶಿವದಾರ, ಜನಿವಾರ ಬಿಟ್ಟು ಹಿಜಾಬ್ ಕಾಣ್ತಿದೆ ಅನ್ನೋದೇ ಆರೋಪ. ಈಗ ನೀವು ಹೇಳಿದಂಥ ವಸ್ತುಗಳು ಹೇಳಿದ್ರಲ್ಲ, ಅದಲ್ಲಿ ಶಿವದಾರ, ಜನಿವಾರ, ಅದೆಲ್ಲ ಯಾವಾಗಾದ್ರೂ ಬ್ಯಾನ್ ಆಗಿತ್ತಾ? ಇವರಿಗೆ ಇವರ ಒಂದು ಇದಕ್ಕೆ ಏನಂತಾರೆ, ತೆವಲಿಗಾಗ್ಬೋದು, ಮುಸಲ್ಮಾನರನ್ನ ಓಲೈಕೆಗಾಗ್ಬೋದು, ತುಷ್ಟೀಕರಣಕ್ಕಾಗ್ಬೋದು, ಎಲ್ಲಿ ದಾವಣಗೆರೆಯಲ್ಲಿ ಬಿತ್ತಲ್ಲ, ಒಳಪೆಟ್ಟು ಬಿತ್ತಲ್ಲ, ಆ ಒಳಪೆಟ್ಟಿನ ಜಾಡಿಸಿ ಒದ್ರಲ್ಲ ಅವರು. 27,000 ಅಂತರದಿಂದ ತಗೊಂಬಂದು 5,000ಕ್ಕೆ ಒದ್ರಲ್ಲ ಮುಸಲ್ಮಾನ ಸಮುದಾಯದವರು. ಅದಕ್ಕೆ ಎಚ್ಚರಿಕೆಯಾಗಿ ಅವ್ರು ಹೇಳ್ತಾ ಇದ್ರು, ಮುಸಲ್ಮಾನರು ಹೇಳ್ತಾರೆ ನಮ್ಮಿಂದನೇ ಕಾಂಗ್ರೆಸ್ ಸರ್ಕಾರ ರೀ ಅಂತ ಹೇಳ್ತಾ ಇದ್ರು. ಅಂದ್ರೆ ಅವ್ರಿಗೆ ಋಣ ಸಂದಾಯ ಮಾಡಕ್ಕೆ ಇದು ಮಾಡಿದಂಥದ್ದು. ಯಾಕೆ ಸ್ವಾಮಿ, ನಿಮಗೆ ಗೊತ್ತಿತ್ತಲ್ಲ, ನಿಮ್ಗೆ 3 ವರ್ಷ ಹಿಂದೆ ನಿಮ್ಮ ಪ್ರಣಾಳಿಕೆಯಲ್ಲಿ ಐತೆ ಅಂತ ಅಂದ್ಬಿಟ್ಟು, ವೈ ನಾವ್? ಇವತ್ತು ನೀವು ತುಷ್ಟೀಕರಣ ಮಾಡಿದ ಆ ಶಿಶುಗಳು ನಿಮ್ಮನ್ನ ಕೇಳ್ತಾ ಇದ್ದೇವೆ, ನಮಗೆ ಇನ್ನ ಹೆಚ್ಚಿನ, ಯಾಕಂದ್ರೆ ನಮ್ಮನ್ನ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬೆಳೆಸ್ಕೊಂಬೇಡಿ, ನಮಗೂ ಒಂದು ಮೈನ್ ಸ್ಟ್ರೀಮ್ ಬರಬೇಕಾಗಿರುವಂತದ್ದು. ಯಾಕಂದ್ರೆ ಸ್ವತಂತ್ರ ಪೂರ್ವದಿಂದ ಕೂಡ ಇವತ್ತೂ ಕೂಡ ಅವ್ರನ್ನ ವೋಟ್ ಬ್ಯಾಂಕ್ ಅನ್ನೋದೇ ಹೊರತು ಅವ್ರನ್ನ ಒಂದು ಶಿಕ್ಷಣದ ವ್ಯವಸ್ಥೆಲಾಗಲಿ ಬೇರೆ ವ್ಯವಸ್ಥೆಲಾಗಲಿ ಇದ್ರಲ್ಲಿ ನಾವ್ ಹೇಳ್ತಾ ಇರುವಂತದ್ದು ಎವ್ರಿಬಡಿ ಶುಡ್ ಕಮ್ ಟು ದ ಮೈನ್ ಸ್ಟ್ರೀಮ್ ಅಂತ. ಇವತ್ತು ನೀವು ಅವ್ರಿಗೆ ಏನ್ ಹೇಳ್ತಾ ಇರುವಂತದ್ದು, ಮ್ಯಾಮ್, what is uniform?
ವಾಟ್ ಈಸ್ ಯೂನಿಫಾರ್ಮ್? ಫಸ್ಟ್ ಆಫ್ ಆಲ್ ಯೂನಿಫಾರ್ಮ್ ಅಂದ್ರೆ ಏನು? ವೆನ್ ಡಿಡ್ ಇಟ್ ಕಮ್? 1965 ಬರುವಂಥದ್ದು. ಇವತ್ತು ಇವರು ಇಷ್ಟೊಂದು ಪುಂಕಾಗಿ ಮಾತಾಡ್ತಾರಲ್ಲ. ನಾವು ಶಿಕ್ಷಣದ ಮಕ್ಕಳು ಒಳಗಡೆ ಶಾಲಾ ಆವರಣದಲ್ಲಿ ಬರಬೇಕಾದಾಗ ನಾನು ಶ್ರೀಮಂತ, ನೀನು ಬಡವ, ಬಲ್ಲಿದ ಅದೆಲ್ಲ ಯಾವುದೂ ಇರಬಾರ್ದು. ಶಿಕ್ಷಣ ಮಕ್ಕಳಿಗೆ ಏನು ಗುರುಗಳು ಕೊಡ್ತಾರೆ ಅದು ಸಮಾನತೆಯಿಂದ ಇರಬೇಕು. ಒಳಗಡೆ ಬಂದಾಗ ನೀನು ಬೇರೆ ಸಮುದಾಯದವನು, ಇವನು ಬೇರೆ ಸಮುದಾಯದವನು, ಯಾಕೆ ಬೇಕದು? ಅದು ಬೇಡ. ನಾವು ಯಾವುದಕ್ಕೂ ವಿರೋಧ ಅಲ್ಲ. ನಿಮ್ಮ ಆಚಾರ ವಿಚಾರಗಳನ್ನ ಶಿಕ್ಷಣದ ಶಾಲಾ ಆವರಣದ ಹೊರಗೆ ಮಾಡ್ಕೊಳ್ಳಿ ಅಂತ ಹೇಳಿದಂಥದ್ದು. ಒಳಗಡೆ ಬಂದಾಗ ಎಲ್ಲರೂ ವಿದ್ಯಾರ್ಥಿಗಳನ್ನೇ, ಎಲ್ಲರೂ ಶಿಕ್ಷಾರ್ಥಿಗಳನ್ನೇ. ಅವಾಗ ಶಿಕ್ಷಕರಿಗೂ ಅಷ್ಟೇನೆ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲರನ್ನೂ ಸಮಾನವಾಗಿ ನೋಡುವಂಥದ್ದನ್ನ, ಇದನ್ನ ಈ ಬೇಸಿಕ್ ಕಾನ್ಸೆಪ್ಟ್ಸ್ ಯಾಕೆ ಅರ್ಥ ಮಾಡ್ಕೊಂತ ಇಲ್ಲ ಮೇಡಮ್? ನಾವು ಯಾವ್ದನ್ನು ವಿರೋಧಿಸ್ತಾ ಇದ್ದೀವಿ? ಬಿಜೆಪಿ ಅವ್ರ ಪ್ರಕಾರ ಸಮವಸ್ತ್ರ ಅಂದ್ರೆ ಏನು ನನಗೆ ಗೊತ್ತಿಲ್ಲ, ನೀವು ಅದನ್ನ ಕ್ಲಾರಿಫೈ ಮಾಡಬೇಕು. ಈಗ ಇಲ್ಲಿ ಕ್ರಿಶ್ಚಿಯನ್ಸ್ ಇದ್ದಾರೆ, ಹಿಂದೂಗಳಿದ್ದಾರೆ, ಸಿಕ್ಕಿದ್ದಾರೆ, ಈ ತರ ಎಲ್ಲಾ ಸಮುದಾಯದವ್ರು ಇರೋದ್ರಿಂದಾಗಿ ಸಮವಸ್ತ್ರ ಅಂದ್ರೆ ಗೊತ್ತಿಲ್ಲ ನನಗೆ. ದರ್ಶನ್ ಪಾಯಿಂಟ್ ರೈಸ್ ಮಾಡ್ತೀನಿ. ಒಂದು ಯೂನಿಫಾರ್ಮ್ ಅಂತಿದೆ. ಯೂನಿಫಾರ್ಮ್ ಅಲ್ಲಿ ಅಫ್ಕೋರ್ಸ್ ಈಗ ಮದುವೆ ಎಲ್ಲ ಆಯ್ತು ಅಂದ್ರೆ ತಾಳಿ ಅಂದ್ರೆ ವಿಚ್ ಇಸ್ ನಾಟ್ ವಿಸಿಬಲ್, ಕೆಲವೊಮ್ಮೆ ಒಳಗಿರುತ್ತೆ, ಓಕೆ ಫೈನ್, ಅದನ್ನ ಅಕ್ಸೆಪ್ಟ್ ಮಾಡ್ಬೋದೇನೋ. ಜನಿವಾರನು ಕಾಣಿಸಲ್ಲ, ಶಿವದಾರನು ಕಾಣಿಸಲ್ಲ, ಕಾಣಿಸೋದು ಹಿಜಾಬು. ಅದ್ರ ಬಗ್ಗೆ ಒಂದು ಆಕ್ಷೇಪ ಇದೆ. ಈಗ ಎಕ್ಸಾಮ್ ಬರ್ಬೇಕಾದ್ರೆ ಮುಖ ನೋಡ್ಬೇಕು, ಮತ್ತೊಂದು ಈ ತರ ಜಸ್ಟಿಫಿಕೇಶನ್ ಕೊಡ್ಬೋದು. ಬಟ್ ಕೆಲವೊಮ್ಮೆ ಬೊಟ್ಟಿಡ್ತಾರೆ, ಅದವ್ರ ಸಂಪ್ರದಾಯ ಅಕ್ಸೆಪ್ಟೆಡಾ? ಇದು ಭಾರತ ಅಂದಾಗ ಜಾತ್ಯತೀತ ನಿಲುವನ್ನು ಹೊಂದಿರೋದ್ರಿಂದಾಗಿ ಸಮವಸ್ತ್ರ ಅಂದಾಗ ಬೊಟ್ಟಿಡ್ಬೇಕಾ ಇಡಬಾರ್ದಾ ಗೊತ್ತಿಲ್ಲ, ಆ ಕ್ಲಾರಿಟಿ ಕೊಡಬೇಕು. ಈಗ ಕೆಲವೊಂದು ಸಮುದಾಯದಲ್ಲಿ ಹೂಗಳನ್ನು ಮುಡಿತಾರೆ, ಮುಡಿಬಾರ್ದಾ ಗೊತ್ತಿಲ್ಲ. ಈ ಥರದ್ದು ಅಂದರೆ ಹೆಂಗೆ ನೀವು ಸಮವಸ್ತ್ರ ಹೆಂಗೆ ಡಿಫೈನ್ ಮಾಡ್ತೀರಾ? ಮೇಡಮ್, ಸಮವಸ್ತ್ರ ಅಂದಾಗ ಒಂದು ಶಿಕ್ಷಣ ಸಂಸ್ಥೆಗೆ ಅದು ಗವರ್ಮೆಂಟ್ ಆಗ್ಬೋದು, ಪ್ರೈವೇಟ್ ಆಗ್ಬೋದು, ಅನುದಾನಿತ ಆಗ್ಬೋದು, ಒಂದು ಸಿಸ್ಟಮ್ ಇದ್ದೇ ಇರುತ್ತಲ್ವ ಮೇಡಮ್. ಅದು ಒಂದು ಕಲರ್ ಡೆಫಿನೇಷನ್ಸ್ ಇರುತ್ತೆ, ಒಂದು ಶರ್ಟ್, ಒಂದು ಪ್ಯಾಂಟು, ಒಂದು ಹೆಂಗ್ ಮಕ್ಳಿಗೆ ಏನು ಡ್ರೆಸ್ ಇರುತ್ತೆ ಅದಿರುತ್ತೆ. ಅದನ್ನ ಎಲ್ಲರೂ ಹಾಕೊಂಬರಕ್ಕೆ ಏನು ಒಂದು ಅದು ಆ ಶಿಕ್ಷಣ ವ್ಯವಸ್ಥೆ ಆ ಶಾಲಾ ಆವರಣದಲ್ಲಿ ಮಾತ್ರ. ಅವ್ರು ಏನು ನಿಮ್ಮನ್ನ ಏನಂತಾರೆ ಮತಾಂತರ ಮಾಡ್ತಾ ಇಲ್ಲ, ಬೇರೆ ಮಾಡ್ತಾ ಇಲ್ಲ. ಅದೇ ಬೇರೆ ಬೇರೆ ಸಮುದಾಯದ ಸ್ಕೂಲ್ಗಳು ನಾನು ಹೇಳ್ತಾರೆ ನೇಮ್ ಮಾಡಿದಾಗ ಕ್ರಿಶ್ಚಿಯನ್ ಸ್ಕೂಲ್ ಮಾಡಿದಾಗ ನೀವು ಬಳೆ ಹಾಕೊಂಬರ್ಬೇಡಿ, ಬಿಂದಿ ಹಾಕೊಂಬರ್ಬೇಡಿ, ಇದೆಲ್ಲ ಮಾಡಿದಾಗ ಇವರೆಲ್ಲ ಪ್ರಶ್ನೆ ಮಾಡಿದ್ರೆ ಇವತ್ತು ಮಾಡಲೇ ಇಲ್ಲ. ಅದಲ್ಲೇ ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ಸ್, ಬಿಗರ್ ಇನ್ಸ್ಟಿಟ್ಯೂಷನ್ಸ್, ಅದಕ್ಕೆ ಯಾಕೆ ಪ್ರಶ್ನೆ ಮಾಡಲ್ಲ? ಇವತ್ತು ಆಗುತ್ತಲ್ಲ ಮೇಡಮ್. ಅಲ್ಲಿ ಇವತ್ತು ಎಂತೆಂಥ ಸಂಸ್ಥೆಗಳನ್ನ ನೇಮ್ ಮಾಡ್ಬೋದು. ಆದ್ರೆ ನಾವು ಇವತ್ತೊಂದು ವಿಷಯವಾಗಿ ಮಾತಾಡಬೇಕಾದಾಗ ಆ ವಿಷಯವಾಗಿ ಮಾತಾಡಬೇಕಂತದ್ದು. ನಾವು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಂದು ಯೂನಿಫಾರ್ಮಿಟಿ, ಒಂದು ಗೌರ್ಮೆಂಟ್ ಯೂನಿಫಾರ್ಮಿಟಿ, ಪೊಲೀಸ್ನವ್ರಿಗೆ ಒಂದು ಸಮವಸ್ತ್ರ. ಪೊಲೀಸ್ನವ್ರು ಬಂದ್ಬಿಟ್ಟು ನಾನು ಅನ್ಕಂಫರ್ಟಬಲ್, ನನಗೆ ಪೊಲೀಸ್ ವಸ್ತ್ರ ಬೇಡ, ಬೇರೆ ಹಾಕೊಂತೀನಿ ಅಂದ್ರೆ ಆಗುತ್ತಾ? ಅದು ಆಗುತ್ತಾ? ಇದನ್ನೇ ನಾನು ಹೇಳ್ತಾ ಇರುವಂತದ್ದು. ಮಕ್ಕಳ ಭಾವನೆಗಳಲ್ಲಿ ಧಾರ್ಮಿಕ ಭಾವನೆ ಬೀಳ್ಬೇಡಿ. ಮತ್ತೆ ಇವರು ಯಾರು ಆದೇಶ ಕೊಟ್ರಲ್ಲ, ಹೂ ಆರ್ ದೇ ಟು ಗಿವ್ ದ ಸರ್ಟಿಫಿಕೇಟ್ಸ್ ಮೇಡಮ್? ಅವ್ರೇನು ಧಾರ್ಮಿಕ ಮುಖಂಡ್ರ? ಇದು ಕೇಸರಿ ಶಾಲ್ ಆಗಲ್ಲ ಅಂತ ಅಂತಾರೆ. ಕೇಸರಿ ಶಾಲು ನಮ್ಮ ಸಂಸ್ಕೃತಿಯ ಧಾರ್ಮಿಕವಾದದ್ದು, ಪುರಾತನವಾದದ್ದು, ನಮ್ಮ ಋಷಿಮುನಿಗಳು ಹಾಕಿದಂಥದ್ದು. ಇವ್ರಿಗೆ ಕಣ್ಣು ಕಾಣಿಸಲ್ವಾದಲ್ಲಿ? ಇವರೇನು ಪಂಡಿತರ? ಇವರದಲ್ಲಿ ಇವರೇನು ಧಾರ್ಮಿಕ ವ್ಯಕ್ತಿಗಳ? ಹೂ ಆರ್ ದೇ ಟು ಗಿವ್ ದ ಸರ್ಟಿಫಿಕೇಟ್? ಹೂ ಆರ್ ದೇ ಟು ಗಿವ್ ದ ಸರ್ಟಿಫಿಕೇಟ್? ನೀನು ಹಿಜಾಬ್ಗೆ ಸರ್ಟಿಫಿಕೇಟ್ ಕೊಡ್ತೀಯ ಅಂದ್ರೆ ಹೂ ಅಯ್ಯೋ ನೀನೊಬ್ಬ ಮುಸ್ಲಿಂ ಸಮುದಾಯದ ಸ್ಕಾಲರ್? ನೀನು ಅಲ್ಲ, ನೀನೊಬ್ಬ ಶಿಕ್ಷಣ ಮಂತ್ರಿ. ನೀ ಶಿಕ್ಷಣ ಮಂತ್ರಿ, ನಿನ್ನ ಒಂದು ಎಜುಕೇಶನ್ ಇದು ಕ್ವಾಲಿಫಿಕೇಶನ್ ತಗೊಂಡು ಇದು ಮಾಡಕ್ ಹೋದ್ರೆ ಏನಾಗುತ್ತೆ? ಆ ತರನೇ ನಾವ್ ಹೇಳ್ತಾ ಇರೋದು ಏನಂತಂದ್ರೆ, ನಾವು ಯೂನಿಫಾರ್ಮಿಟಿ ಏನು ಅಂದ್ರೆ ಮಕ್ಕಳಲ್ಲಿ ಎಲ್ಲರೂ ಒಂದು ಸಮವಸ್ತ್ರ ಒಂದೇ ಬಾಯಿ ತಗೊಂಡು. ನಿಮ್ಮ ಮೇಡಮ್ ಈ ಕಾಲೇಜ್ ಉಡುಪಿದೇನೆ ಅಂದ್ರಲ್ಲ, ಒಂದೇ ಒಂದು ನಿಮಿಷ, ಅಲ್ಲಿ ಹೆಣ್ಣು ಮಕ್ಕಳ ಕಾಲೇಜು, ಹೆಣ್ಣು ಮಕ್ಕಳದೇ ಇದ್ದಿದ್ದಂಥದ್ದು. ಆ ಪ್ರಿನ್ಸಿಪಲ್ಸ್ ಅವ್ರಿಗೆ ಅವಕಾಶನ 2 ಆಪ್ಷನ್ಸ್ ಕೊಟ್ಟರು. ನೀವು ಬಂದು ಇಲ್ಲಿ ಚೇಂಜ್ ಮಾಡ್ಕೊಂಡು ನೀವು ಕ್ಲಾಸ್ ಅಟೆಂಡ್ ಮಾಡ್ಬೋದು, ಇಲ್ಲ ನೀವು ಬಂದು ಹೋಗ್ಬೇಕಾದಾಗ ಮಾಡ್ಬೇಕಾದ್ದು. ಅಲ್ಲಿ ಯಾವ ಪ್ರಾಬ್ಲಮ್ ಇತ್ತಲ್ಲಿ? ಅಲ್ಲಿ ಯಾವ ಪ್ರಾಬ್ಲಮ್? ಇದೇ ಹೆಣ್ಣು ಮಕ್ಕಳು 8 ಜನ ಹೆಣ್ಣು ಮಕ್ಕಳು ಹೈಕೋರ್ಟ್ ಆದ್ಮೇಲೆ ಸುಪ್ರೀಂ ಕೋರ್ಟ್ ಹೋದಾಗ ಒಬ್ಬ ಹೆಣ್ಣು ಮಕ್ಕಳು ಒಂದು ಟ್ವೀಟ್ ಮಾಡ್ತಾರೆ. ಏನು ಅಂತಂದ್ರೆ, ಅಯೋಧ್ಯದಲ್ಲಿ ಏನು ರಾಮ ಮಂದಿರ ಕಟ್ಟಿದಂತದ್ದಲ್ಲಿ ಅಲ್ಲಿ ರಕ್ತ ಹರಿಸ್ತೀವಿ, ಅಲ್ಲಿವರೆಗೂ ನಮ್ನ ಇದು ಮಾಡ್ತೀವಿ ಅಂದ್ರೆ ನಾನು ಹೇಳೋದು ಹಿಜಾಬ್ದು ಎಲ್ಲಿವರೆಗೂ ಮುಟ್ಟುತ್ತೆ? ಹೂ ಇಸ್ ಬಿಹೈಂಡ್ ದಿಸ್? ಯಾರಿದ್ರೆ ಹಿಂದೆ ಇರುವಂತದ್ದು? ಇದರಲ್ಲಿ ಕಟ್ಟಬದ್ಧ ಶಕ್ತಿಗಳು ತುಂಬಾ ಇದ್ದಾರೆ ಮೇಡಮ್. ಅದಲ್ಲಿ ಇದರಲ್ಲಿ ಇರುವಂತ ದೊಡ್ಡ ಶಕ್ತಿ ಇದೊಂದು ಏನಂತಾರೆ ಒಂದೆರಡು ತರ ಹೇಳ್ಬೋದು. ಒಂದು ಸರ್ಕಾರದ ವೈಫಲ್ಯದ ಡೈವರ್ಸಿಫಿಕೇಶನ್ ಟ್ಯಾಕ್ಟಿಕ್ಸ್, ಇನ್ನೊಂದು ಬೇರೆ ಒಂದು ಧರ್ಮದ ಒಂದು ಏನು ಇವರ ವೈಫಲ್ಯಗಳಿರುತ್ತೋ ಅದನ್ನ ತಗೊಂಡ್ಬಂದು ಧರ್ಮ ಇವ್ನು ಹೇಳ್ತಾರಲ್ಲ ಶಾಂತಿಯ ತೋಟ ಅಂತ. ಈ ಶಾಂತಿಯ ತೋಟದಲ್ಲಿ ಬೆಂಕಿ ಹಚ್ಚೋರು ಇವರು. ಇವಾಗ ಇಷ್ಟವರೆಗೂ ಏನು ಹೆಣ್ಮಕ್ಳು ಓದ್ತಾ ಇರ್ಲಿಲ್ವಾ ಅದಲ್ಲಿ? ಇವ್ರು ಯಾಕೆ ಅದನ್ನ ತಗೊಂಬಂದು ಹಾಕ್ತಾರೆ? ಕೊಂಬು ಭಾವನೆ ಯಾಕೆ ಬಿತ್ತಾರೆ ಅಲ್ಲಿ? ಇದನ್ನ ನಾವು ವಿರೋಧಿಸ್ತಾ ಇರುವಂತದ್ದು. ಯಾವುದೇ ಇದನ್ನ ಮಾಡುವಂತದ್ದಲ್ಲ. ಉತ್ತರ ಕೊಡ್ತೀನಿ ಸರ್ ನಿಮಗೆ, ಪರವಾಗಿಲ್ಲ, ನೆಕ್ಸ್ಟ್ ಮಾಡ್ತಾರೆ. ಕಾಲೇಜಲ್ಲಿ ತಡ್ರಿ ಫಸ್ಟ್ ಇನ್ನು JDS ವಕ್ತಾರರು ಕೂಡ ಬಂದಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ಶಿಕ್ಷಣದಲ್ಲಿ ಧರ್ಮ ಅನ್ನೋದು ಇರಬಾರ್ದು ಸರ್, ಈಗ ಬಂದುಬಿಟ್ಟಿದೆ. BJP ಅವಧಿಯಲ್ಲೂ ಡಿಸ್ಟರ್ಬೆನ್ಸ್ ಆಯಿತು, ಈಗ ಮತ್ತೆ ಆಗ್ತಾ ಇದೆ. ಇದು ಎಷ್ಟು ಸರಿ ಅನ್ನೋದು? ಈಗ ನೋಡಿ, ಈಗ ಆಲ್ರೆಡಿ ಸರ್ಕಾರ ಬಂದು 3 ವರ್ಷಗಳು ಕಳೆದಿದೆ. ಹೌದು. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ವಿಚಾರನ ತಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ.
ಯಾಕೆ ಈಗ ತಗೊಂಡ್ರು ಅಂದರೆ ಎಲ್ರಿಗೂ ಗೊತ್ತಿರುವಂಥ ವಿಷಯ, ಮೊನ್ನೆ ಏನು ಚುನಾವಣೆಯಲ್ಲಿ ಮುಸ್ಲಿಂ ಬಾಂಧವರು ಇವರಿಗೆ ಪಾಠ ಕಲಿಸೋರು, ಸುಮಾರು 30-35 ಸಾವಿರ ಮತಗಳ ಅಂತರದಲ್ಲಿ ಗೆಲ್ಲಿಸ್ತಿದ್ದರು, ಇವ್ರನ್ನ 5,000 ತಗೊಂಡು ಬಂದು ಬಿಟ್ಟಿದ್ದಾರೆ. ಸೊ ಇದು ಮುಂದಿನ ದಿನಗಳಲ್ಲಿ ಮುಂದೆ ಚುನಾವಣೆ ಸಂದರ್ಭದಲ್ಲಿ ತಮಗೆ ಎಲ್ಲಿ ತೊಂದರೆ ಆಗ್ಬೋದು ಒಂದು ಏಕೈಕ ಕಾರಣಕ್ಕೆ ಅವರು ಈಗ ಪುನಃ ಹಿಜಾಬ್ ತಂದಿದ್ದಾರೆ. ಆಮೇಲೆ ಹಿಜಾಬ್ ಆದೇಶನ ರದ್ದು ಮಾಡ್ತೀನಿ, ಇದು ಸುಪ್ರೀಂ ಕೋರ್ಟ್ ಮುಂದೆ ಇದೆ, ಅದು ತಮಗೆ ಗೊತ್ತು. ಸುಪ್ರೀಂ ಕೋರ್ಟ್ ಮುಂದೆ ಇರೋದ್ರಿಂದ ಇವು ತೆಗೆದ ತಕ್ಷಣನೇ ಅದೇ ನಾವು ಕ್ಲಿಯರ್ ಆಗಲ್ಲ. ಅದು ಇದರಲ್ಲೂ ಕೂಡ ಮುಸ್ಲಿಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಒಂಥರ ಕಣ್ಣೊರೆಸುವ ತಂತ್ರ. ಇದು ಅಷ್ಟು ಸುಲಭಕ್ಕೆ ಮುಗಿಯುವಂತ ವಿಷಯ ಅಲ್ಲ. ಆದರೂ ಕೂಡ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ವಕೀಲರು, ನಾನು ವಕೀಲರು, ಅವರು ವಕೀಲರು, ವಕೀಲರಾಗಿ ಇರೋದ್ರಿಂದ ಅವರು ಬಹಳ ಜಾಣ್ಮೆ ಉಪಯೋಗಿಸ್ತಾರೆ. ತಮ್ಮ ಕೇಸ್ನ ಅಂದರೆ ತಮ್ಮ ಕ್ಲೈಂಟ್ ಪರವಾಗಿ ಯಾವ ರೀತಿ ಡಿಫೆಂಡ್ ಮಾಡ್ತಾರೋ ಅದೇ ರೀತಿ ಅವರು ಪ್ರತಿಯೊಂದು ರಾಜಕೀಯದಲ್ಲೂ ಒಂದು ವಕೀಲರ ವೃತ್ತಿನ ಅವರು ರಾಜಕೀಯದಲ್ಲಿ ಬಳಸ್ಕೊಂಡಿರೋದು ನಾನು ನೋಡೋದು. SM ಕೃಷ್ಣ ಮುಖ್ಯಮಂತ್ರಿ ಆಗಿರೋ ಅವ್ರು ಎಂದವರು ವಕೀಲರ ರೀತಿ ಒಬ್ಬ ರಾಜಕಾರಣಿಯಾಗಿ ಕೆಲಸ ಮಾಡಿದ್ದಾರೆ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಪ್ರತಿಯೊಂದು ಹಂತದಲ್ಲೂ ಕೂಡ ತಮ್ಮ ವಕೀಲರ ವೃತ್ತಿಯಲ್ಲಿ ಏನಿದೆ ಅದೇ ಚಾಣಕ್ಷತನ ಉಪಯೋಗಿಸಿ ಕೆಲಸ ಮಾಡ್ತಾರೆ. ಹೆಂಗಿರ್ಬೋದಾ? ಸುಪ್ರೀಂ ಕೋರ್ಟ್ ಇಂದ ಅಂತಿಮ ಆದೇಶ ಬಂದಿಲ್ಲ, ಅಲ್ಲಿ ತನಕ ಏನ್ ವರ್ಕೌಟ್ ಆಗುತ್ತೆ ಆಗ್ಲಿ ಅಂತನ ವರ್ಕೌಟ್ ಅಲ್ಲ. ಈಗ ಏನಾಗಿದೆ ಅಂದ್ರೆ ಪಾಠ ಕಲಿಸಿದಾವೆ, ಸೊ ಅಲ್ಲಿ ತನಕ ಅವ್ರನ್ನ ಹೆಂಗ್ ಸಮಾಧಾನ ಮಾಡಬೇಕು, ಆ ಸಮಾಧಾನಕ್ಕೆ ಅಸ್ತ್ರ. ಇನ್ನೊಂದೇನು, ಈಗ ಗೃಹಲಕ್ಷ್ಮಿ ಹಣನ ಮೊದಲು ತಿಂಗಳು ಕೊಡಕ್ ಆಗ್ತಾ ಇಲ್ಲ. ಈ ಮೊನ್ನೆ ಚುನಾವಣೆ ಇತ್ತು, ಪ್ರತಿ ಚುನಾವಣೆ ಸಂದರ್ಭದಲ್ಲೂ 3 ತಿಂಗಳಿಗೊಂದ್ಸರಿ ಹಣ ಹಾಕ್ತಾರೆ. ಈಗ ಪುನಃ ಅವ್ರ ಹತ್ರ ಹಣ ಇಲ್ಲ, ಯಾರು ರೋಡ್ ಮಾಡೋಕ್ಕೆ ಹಣ ಇಲ್ಲ, ಗೃಹಲಕ್ಷ್ಮಿಗೆ ಹಣ ಹಾಕಿಲ್ಲ, ಯುವ ನಿಧಿಗೆ ಯುವಕರಿಗೆ ದುಡ್ಡು ಕೊಡೋದು ದುಡ್ಡಿಲ್ಲ. ಸೊ ಈಗ ಇಂಥ ಸಂದರ್ಭದಲ್ಲಿ ಏನು ಅಂದರೆ ಇದೊಂದು ಇಶ್ಯೂನ ತಂದುಬಿಟ್ರೆ BJP, ಕಾಂಗ್ರೆಸ್, JDS ಎಲ್ಲ ಓಡಾಡ್ತಾ ಇದ್ರೆ ಡೈವರ್ಟ್ ಆಗುತ್ತೆ. ಆ ಡೈವರ್ಟ್ ಆದಾಗ ಏನಾಗುತ್ತೆ ಅಂದರೆ ನನಗೆ ಒಂದು ಸ್ವಲ್ಪ ಈಗ ನಾವು ಗೃಹಲಕ್ಷ್ಮಿ ಹಣದ ವಿಷಯಕ್ಕೆ ಹೋಗಲ್ಲ, ಯುವ ನಿಧಿ ವಿಷಯಕ್ಕೆ ಹೋಗಲ್ಲ, ಇದಕ್ಕಿಂತ ಒಂದು ಒಳ್ಳೆಯ ಅವಕಾಶ ಯಾವ್ದು ಸಿಗುತ್ತೆ? ಸೊ ಆದ್ದರಿಂದ ನಾನು ಹೇಳೋರು ವಕೀಲಿ ವೃತ್ತಿಯಲ್ಲಿ ಪ್ರಾವೀಣ್ಯತೆ ಹೊಂದಿರೋ ಸನ್ಮಾನ್ಯ ಸಿದ್ದರಾಮಯ್ಯನವರು ಇಂಥ ಒಂದು ಚಾಣಾಕ್ಷತನದ ದಾಳನ್ನು ಉರುಳಿಸ್ತಿದ್ದಾರೆ. ಅದು ಒಂದು ಮೊದಲನೇ ಹೆಜ್ಜೆ. ಸ್ವತಃ ಮುಸ್ಲಿಮ್ಸ್ ಬಾಂಧವರು ಗೊತ್ತಿದೆ ಸಿದ್ದರಾಮಯ್ಯನವ್ರ ಮೇಲೆ ಏನು ನಂಬಿಕೆ ಇತ್ತು, ಈಗ ಅವರು ಆ ನಂಬಿಕೆನ ಕಳ್ಕೊಂಡಿದ್ದಾರೆ. ಯಾಕೆಂದರೆ ಇವರು ಅಹಿಂದ ನಾಯಕ ಅಂತಾರೆ, ಅಲ್ಪಸಂಖ್ಯಾತನ ತುಳಿದ್ರು, ದಲಿತನ ತುಳಿದ್ರು, ಹಿಂದುಳನ ತುಳಿದ್ರು. ಈಗ ಮುಖ್ಯಮಂತ್ರಿ ಇವರು 2 ಬಾರಿ ಮುಖ್ಯಮಂತ್ರಿಯವರು ಇವತ್ತು ದಲಿತರ ಪರ ಹೋರಾಟ ಮಾಡೋಕ್ಕೆ ಹಿಂದ್ಗಡೆಯಿಂದ ಸಂಚು ರೂಪಿಸ್ತಾ ಇದ್ದಾರೆ. ನಿಮಗೆ 2013 ಅಧಿಕಾರ ಸಿಕ್ಕಿದಾಗ ನೀವು ಅವತ್ತಾಗಬೇಕಾಗಿದ್ದು ಪರಮೇಶ್ವರ್ಗೆ ಅವಕಾಶ ಇತ್ತು, ಖರ್ಗೆಯವ್ರಿಗೆ ಅವಕಾಶ, ಆ ಅವಕಾಶನ ಕಿತ್ಕೊಂಡ್ರಿ. ಈಗ ಪುನಃ ಮೊನ್ನೆ 2023 ಒಂದು ಯಾರು ನೀವು ಅವಕಾಶ ನಿಮಗೆ DK ಶಿವಕುಮಾರ್ ಅವರು ಕೊಡಕ್ಕೆ ಇಷ್ಟ ಇಲ್ಲ ಅಂದರೆ ಇಲ್ಲ ಡೈವರ್ಟ್ ಆಗ್ತಿಲ್ಲ. 2020 ರಾಜಕೀಯ ಪಟ್ಟುಗಳು ಆ ಕಾನೂನಿನ ಇಲ್ಲ ಅಲ್ಲಿಗೆ ಬರ್ತದೆ ಸರ್. 2023 ಕೂಡ ಅವ್ರೇನು ಮಾಡೋರು, ನಾನು ಹೈಂದ ಎಕ್ಸ್ಪ್ಲನೇಷನ್ ಕೊಡ್ತಾರೆ. 2023 ಕೂಡ ಅವ್ರಿಗೆ ಅವಕಾಶ ಇತ್ತು. ನಾನು ಮೊದಲನೇ ಬಾರಿ ನಾನು ಹೈಂದ ನಾಯಕ, ನಾನು ಮೊದಲ ಒಂದ್ಸರಿ ಆಗಿದ್ದೀನಿ, ಈಗ ನಾನು ಅವ್ರಿಗೆ ಬಿಟ್ಟುಕೊಡ್ತೀನಿ, ದಲಿತ ನಾಯಕ ಬಿಟ್ಟುಕೊಡ್ಬೋದು, ಖರ್ಗೆ ಅವ್ರಿಗೋ ಪರಮೇಶ್ವರು. ಆ ಕೆಲಸ ಆಗಲಿಲ್ಲ. ಈಗ ಪೂರ್ಣ ಪ್ರಮಾಣದಲ್ಲಿ ತಾವು ಅಧಿಕಾರ ಉಪಯೋಗಿಸ್ಕೊಂಡು ಕೊನೆ ಹಂತದಲ್ಲಿ ಬಿಡಬೇಕು ಅನ್ನೋ ಹಂತದಲ್ಲಿ ಏನು ಮಾಡ್ತಾ ಇದ್ದೀರಿ ನೀವು, ಹಿಂದ ನಾಯಕ ಅಂತ ಪ್ರಜೆ. ಸೊ ಇಲ್ಲೆಲ್ಲೂ ಕೂಡ ಮೊನ್ನೆ ನೀವು ಮುಸ್ಲಿಮ್ಸ್ಗೆ ಒಂದು ಟಿಕೆಟ್ ಕೊಡ್ಸೋಕ್ಕಾಗಲಿಲ್ಲ ದಾವಣಗೆರೆಯಲ್ಲಿ ಅಂದರೆ ನೀವು ನಿಜವಾಗ್ಲೂ ಹಿಂದ ನಾಯಕನಾ? ನಿಮ್ಮ ಪ್ರಭಾವ ಬೆಳೆಸಿ ಅವ್ರಿಗೆ ದಾವಣಗೆರೆಯಲ್ಲಿ ಏನು ನಮ್ಮನ್ನ ಕುಟುಂಬ ರಾಜಕಾರಣ ಅಂತ ಹೇಳ್ಕೊಂಡ್ಬರ್ರಿ. ಇವತ್ತು ನೀವು ಮೊನ್ನೆ ಮಾಡೋದು ದಾವಣಗೆರೆಯಲ್ಲಿ ಸರ್. ನೀವು ಕಾನೂನು ಬಲ್ಲವರಾಗಿ ನನಗೆ ಇದೊಂದು ಕ್ಲಾರಿಫೈ ಮಾಡಿ, ಅಂತಿಮ ಆದೇಶ ಕೋರ್ಟ್ನಿಂದ ಬರುವ ಪೂರ್ವದಲ್ಲಿ ಒಂದು ರಾಜ್ಯ ಸರ್ಕಾರವಾಗಿ ಈ ನಿರ್ಧಾರವನ್ನು ತಗೋಬಾರ್ದು. ರಾಜ್ಯ ಸರ್ಕಾರ ಆಡಳಿತವನ್ನು ನಡೆಸ್ತಾ ಇರೋದ ಸಂದರ್ಭದಲ್ಲಿ ಡೈವರ್ಟ್ ಮಾಡೋದಕ್ಕೆ ನಿಮಗೆ ಸಬ್ಜೆಕ್ಟ್ ಬೇಕು ಅಂದರೆ ಬೇಕಾದಷ್ಟು ಸಬ್ಜೆಕ್ಟ್ ಇದೆ. ವೈ ಇದು ಸರ್? ಯಾಕಂತ ಹೇಳಿದ್ರೆ ಈಗ ನೋಡಿ, ಬೆಂಗಳೂರು ಜನರಿಗೆ ಗುಡ್ ನ್ಯೂಸ್ ಅಂತ ಹೇಳಿ ನೆನೆ ಒಂದು ಸಬ್ಜೆಕ್ಟ್ ಡೈವರ್ಟ್ ಆಯಿತು. ಅದೇನೋ B ಖಾತೆಯಿಂದ A ಖಾತೆ ಮಾಡ್ಕೊಳ್ಳೋದಕ್ಕೊಂದು ಸುವರ್ಣ ಅವಕಾಶ. ಓಕೆ, ಅದರಿಂದ ಒಂದಷ್ಟು ಜನಕ್ಕೆ ಒಳ್ಳೆಯದಾಗುತ್ತಾ ಆಗಲಿ, ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನು ಬದಿಗಿಟ್ಟು ಬೆಂಗಳೂರು ಜನಕ್ಕೆ ಏನೋ ಒಂದು ಪ್ಲಸ್ ಆಗುತ್ತಾ ಆಗಲಿ. ಬಟ್ ಇದೊಂದು ಸೂಕ್ಷ್ಮ ಗಂಭೀರ ವಿಚಾರ ತಗೊಬಂದು ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಕದಡುವಂಥ ಸನ್ನಿವೇಶ ಅಂತ ಅನ್ಸೋದಿಲ್ವ ಇದು? ಕದಡೋದು ಅಂತಂದ್ರೆ ಆ ರೀತಿ ನೋಡಿದ್ರೆ ಮೋದಿ ಅವರು ಹೇಳಿದ್ದು ಎಲ್ಲವೂ ಕದಡೋ ಕೆಲಸಗಳೇ ಆಗಿರ್ತವೆ. ಬಿಜೆಪಿ ಒಂದು ನಿಮಿಷ ನಾನು ಹೇಳಿದ್ರೆ ರಾಜಕೀಯವನ್ನ ಈ ಪ್ರಶ್ನೆಗೆ ಉತ್ತರನೇ ನರೇಂದ್ರ ಮೋದಿ ಅನ್ನೋದು. ಹೇಳ್ತೀನಿ, ಎಲ್ಲಾ ರಾಜಕೀಯ ನಾಯಕರುಗಳು ಸಹಿತ ಅವರು ತಮ್ಮದೇ ಆದಂತ ತಂತ್ರಗಳನ್ನ ಮಾಡ್ತಾ ಇರ್ತಾರೆ. ಆಯ್ತಾ? ಇಲ್ಲಿ ಬೇಕಾಗಿರೋದು ಈಗ ನಮ್ಮ ಭಾರತೀಯ ಸಂವಿಧಾನದ ಪ್ರಕಾರ ವಸ್ತ್ರ ಸಂಹಿತೆ ಮತ್ತು ಧಾರ್ಮಿಕ ಭಾವನೆ ಇವುಗಳ ಬಗ್ಗೆ ನಾವು ಇವಾಗ ಚರ್ಚೆ ಮಾಡ್ತಾ ಇರೋದು. ಈಗ ಮೊದಲನೇದಾಗಿ ಏನು ಬೇಡ ಅಂತಂದ್ರೆ ನೀವು ನಿಮ್ಮ ಶಾಲೆಯಲ್ಲಿ ಇದ್ದಾಗ, ನನ್ನ ಶಾಲೆಯಲ್ಲಿ ಇದ್ದಾಗ ಸರಸ್ವತಿ ಪೂಜೆ ಮಾಡಿದೀವಿ ಅಲ್ವಾ? ಶಾಲೆಯಲ್ಲಿ ಯಾಕೆ ಮಾಡಿದೀವಿ? ಯಾಕೆ ಬೇಕಾಗಿತ್ತು?
ಅಲ್ಲಿ ಬೇಕಾಗಿ ನೀವು ಹೇಳ್ತಾ ಇರೋದು ಇವಾಗ ಹೇಳ್ತಾ ಇದ್ದೀರಿ ನೀವು ಎಲ್ಲವೂ ಸಹಿತ ಸಮಾನವಾಗಿರಬೇಕು, ಶಾಲೆಯಲ್ಲಿ ಈ ಧರ್ಮದ ಆಚರಣೆಗಳೇ ಬೇಡ ಅಂತ ಹೇಳ್ತಾ ಇದ್ದೀರಲ್ವಾ ಸರ್? ಇದು ಗಲ್ಫ್ ಕಂಟ್ರಿ ಅಲ್ಲ, ನಾನು ಅದನ್ನೇ ಹೇಳ್ತಾ ಇರೋದು. ಅಲ್ಲಲ್ಲ, ಯುನೈಟೆಡ್ ಅರಬ್ ಎಮಿರೇಟ್ಸ್ ನೀವೇ ಹಿಟ್ಲರ್ ರಾಜ್ಯದಲ್ಲಿ ಸರಸ್ವತಿಯನ್ನು ನಾವು ಪೂಜಿಸುವುದು, ನಾವು ಇನ್ನೊಂದು ಧರ್ಮದವ್ರ ಮೇಲೆ ಒತ್ತಾಯ ಮಾಡ್ತೀರಾ? ಯಾವ ಧರ್ಮದಿಂದ? ಬೇರೆ ಧರ್ಮದ ಮೇಲೆ ಯಾವ ಧರ್ಮದ ಏನ್ ಹೇಳಿದ್ದಾರೆ? ಒಂದು ಶಾಲೆ, ಯಾವ ಧರ್ಮದಿಂದ ಏನ್ ಹೇಳಿದ್ದಾರೆ? ಒಂದು ಶಾಲೆಯಲ್ಲಿ 10 ಜನ ಧರ್ಮದವ್ರು ಇರ್ತಾರೆ. ಶಾಲೆ ಅಂತ ಕರೆಯೋದು ಗೌರ್ಮೆಂಟ್ ಶಾಲೆ ಅಲ್ಲಿ ಯಾಕೆ ಒಂದು ಧರ್ಮದ ಪೂಜೆ ಮಾಡ್ತೀರಾ? ಮನುವಾದಿಗಳು ಗೌರ್ಮೆಂಟ್ ಶಾಲೆ ಯಾವ ಪೂಜೆ ಬೇಕಾಗಿಲ್ಲ. ಸೆಕ್ಯುಲರ್ ದೇಶ, ಪೂಜೆ ಮಾಡುವ ದೇಶ, ನೀವು ದೇಶದ ವಿರೋಧಿಗಳು. ನೀವು ಪ್ರತಿಯೊಂದು ಹೆಜ್ಜೆನಲ್ಲೂ ದೇಶದ ವಿರೋಧ ಮುನ್ನಡೆಸುವ ಕೆಲಸ, ದೇಶ ಸೇವೆ ಮಾಡುವ ಕೆಲಸ ನಾವು ಮಾಡ್ತೀವಿ. ಇವತ್ತು ಮೊನ್ನೆ ಮಾಡಿದ್ದೇವೆ. ದೇಶವನ್ನು ಕೆಲಸ ಮಾಡಿದ್ದಾರೆ. ಮಿಕ್ಸ್ ಮಾಡುವಂತ ನಿಮ್ಗೆ ಯಾರು ತೀರ್ಮಾನ ಮಾಡ್ತಾರೆ? ನೀವಲ್ಲ, ನಾವಲ್ಲ, ಜನ ಮಾಡಿದಾರಲ್ಲ. ಎದ್ದು ಕೂಡಿಸಿರಿ ಇವ್ರನ್ನ ಮೊನ್ನೆ ಹೇಳಿ. ಇಲ್ಲಿವರೆಗೂ ಯಾವ ಚುನಾವಣೆ ಗೆದ್ದಿದ್ರಿ ನೀವು? ಜನ ಆಯ್ಕೆ ಮಾಡಿ ಗೆದ್ದಿರೋ ಮೊನ್ನೆ ಎಡಚಣಗಳು ಎಲ್ಲೂ ಇಲ್ಲ. ನೀವು ದೇಶದಲ್ಲೇ ಇಲ್ಲ. ದೇಶದ 75 ವರ್ಷದ ಮೊದಲ ಬಾರಿ ನಿಮ್ಮಂತ ದೇಶದ್ರೋಹಿಗಳು ಎಡಚಣರು ಒಂದು ಬಾರಿನೇ ಇಲ್ಲ. ಇದು ಭಾರತದ ಡೆಮೋಕ್ರಸಿ, ಇದು ಭಾರತದ ಸಿಟಿಸನ್. ಇವತ್ತು ಮೋಸ ಮಾಡಿ ಏನ್ ಬೇಕಾದ್ರೆ ಗೆಲ್ಲಬಹುದು, ಮತದಾರರು ಓಡಿಸಿ ಏನ್ ಬೇಕಾದ್ರೆ ಗೆಲ್ಲಬಹುದು. ಬರೀ ಮೋಸ ಮಾಡಿದ್ರೆ ನೆಟ್ಟಿಗೆ ಶಶಿಕಾಂತ್ ಅವರು ನೀವು ಗಮನಿಸಿ, ಈಗ ಭರತ ಭೂಮಿ ಅಂತ ನನಗೆ ಹೇಳಿದ್ಮೇಲೆ ನನಗೆ ಹೇಳಕ್ ಬಿಡ್ಬೇಕು. ನೀವು ಪೂರ್ತಿಯಾಗಿ ಅಡ್ಡ ಬಂದ್ರೆ ಅವರು ಮಾತಾಡ್ಸ್ಕೊಡಲ್ಲ. ನಾನು ನೋಡಲ್ಲ ಯಾರು ಮಾತಾಡ್ಸನ್ರಿ. ಮೊದಲು ನೀವು ಹೇಳೋದು ತಪ್ಪು ಅಂತ ನಾನು ಹೇಳ್ತೀನಿ. ನೀವು ತಪ್ಪಾಗಿರೋದು ಸರಿ ಇದೆ. ನೀವು ಮಾತಾಡೋದು ನಿಮ್ಮ ಸರಿ ಇರ್ಬೋದು, ನನ್ನ ತಪ್ಪಾಗುತ್ತೆ. ನನ್ನ ಟೈಮ್ ಇದೆ, ನಾನು ಮಾತಾಡ್ಬೇಕಾಗಿದೆ. ಇರ್ಲಿ ಅಲ್ಲ, ನಾನು ಮಾತಾಡೋ ಸಮಯ ಇದೆ ಅಲ್ವಾ? ನಾನು ಮಾತಾಡೋದು ಆದ್ಮೇಲೆ ಏನ್ ಬೇಕಾದ್ರೆ ಮಾತಾಡ್ತಾರೆ. ಯಾರು ಮಾಡ್ತಾರೆ? ಬಿಡಿ ಬಿಡಿ. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ಇದು, ದಮನ ಇದು. ಆಯ್ತು ಈಗ ನೋಡಿ, ನೀವೇನೋದು ಶಾಲೆಗಳಲ್ಲಿ ಶಾರದಾ ಪೂಜೆ. ನಾನು ಹೇಳ್ತಾ ಇರೋದು ಆಕಸ್ಮಿಕವಾಗಿ ಎಲ್ಲವೂ ಸಹಿತ ಸಮಾನವಾಗಿರಬೇಕು. ಯಾವ ಧರ್ಮದ ಆಚರಣೆಗಳು ಇರಲೇಬಾರದು, ಆಯ್ತಾ? ಎಲ್ಲರಿಗೂ ಸಹಿತ ಸಮವಸ್ತ್ರ ಸರಿಯಾಗಿರಬೇಕು, ಒಂದೇ ರೀತಿ ಇರಬೇಕು, ಅಂದ್ರೆ ಸಮಾನತೆ ಅಂತ ಹೇಳ್ತಾ ಇದ್ದೇವೆ. ಈ ದೇಶ ಯಾವ ಧರ್ಮದ ಆಧಾರದ ಮೇಲೆ ನಡೆಯಲ್ಲ, ಇದು ಸಂವಿಧಾನದ ಆಧಾರದ ಮೇಲೆ ಮಾತ್ರ ನಡೆಯುತ್ತೆ. ಇದು ಹಿಂದೂ ರಾಷ್ಟ್ರವೂ ಅಲ್ಲ, ಮುಸ್ಲಿಂ ರಾಷ್ಟ್ರವೂ ಅಲ್ಲ, ಕ್ರಿಶ್ಚಿಯನ್ ರಾಷ್ಟ್ರವೂ ಅಲ್ಲ. ಆದ್ದರಿಂದ ಸಂವಿಧಾನ ಅಡಿಯಲ್ಲಿ ಎಲ್ಲರೂ ಸಮಾನವಾಗಿದ್ದಾವೆ. ಅದಕ್ಕೆ ಧಾರ್ಮಿಕ ಸ್ವಾತಂತ್ರ್ಯವನ್ನ, ಧಾರ್ಮಿಕ ಹಕ್ಕನ್ನ ಸಂವಿಧಾನ ನಮಗೆಲ್ಲ ಕೊಟ್ಟಿದೆ. ಆಕಸ್ಮಿಕವಾಗಿ ಅದಕ್ಕೆ ಅಲ್ವಾ ಶಶಿಕಾಂತ್ ಅವರಿಗೆ ನೋಡಿ, ಏರ್ಪೋರ್ಟ್ಗಳಿರ್ಬೋದು, ದೊಡ್ಡ ದೊಡ್ಡ ಕಡೆ ನಮಾಜ್ ಮಾಡೋಕ್ಕೂ ಅವಕಾಶ ಇದೆ, ದೇವಸ್ಥಾನಗಳಲ್ಲಿ ಪೂಜೆ ಮಾಡೋಕ್ಕೂ ಅವಕಾಶ ಇದೆ. ಕೆಲವೊಮ್ಮೆ ಶಾಲೆಗಳಲ್ಲಿ ಹಿಂದಿನಿಂದ ಅನುಸರಿಸ್ಕೊಂಡ್ ಬಂದಿದ್ದಾರೆ, ಶಾರದಾ ಪೂಜೆನೂ ಮಾಡ್ತಾರೆ. ಅದನ್ನ ಇತರರು ಅಕ್ಸೆಪ್ಟ್ ಮಾಡಿದ್ದಾರೆ, ಖುಷಿ ಪಟ್ಟಿದ್ದಾರೆ. ಆದ್ರೆ ಅದರಲ್ಲಿ ರಾಜಕೀಯ ಬೆರೆಸ್ತಿದಾರಲ್ಲ, ಅದನ್ನ ಹೇಳಿ. ಒಂದ್ ನಿಮಿಷ ಹೇಳ್ತೀನಿ ಮೇಡಮ್. ನಾನು ಹೇಳ್ತಾ ಇರೋದು ಇವಾಗ ಏನು ಜನವರ ಹಾಕೊಂಡ್ಬರ್ತಿ, ಹಾಕೊಂಡ್ ಬಾ, ಆಯ್ತಲ್ವಾ? ನೀವು ಏನಾದ್ರೂ ಮಂಗಲಸೂತ್ರ ಹಾಕೊಂಡು ಬನ್ನಿ, ಅವರು ಏನೋ ತಲೆ ಮೇಲೆ ಒಂದು ವಸ್ತ್ರ ಹಾಕೊಂಡ್ಬರ್ತಾರೆ, ಹಾಕೊಂಡು ಬನ್ನಿ, ಆಯ್ತಾ? ಸಮವಸ್ತ್ರ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಅವ್ರು ಏನು ಹೇಳ್ತಿದ್ದಾರೆ, ಮುಖ ಮಾತ್ರ ಮುಚ್ಕೋಬೇಡಿ, ಆಯ್ತಾ? ಈ ರೀತಿಯಾದಂಥದ್ದನ್ನ ಅಂದ್ರೇನು, ಸಮಾನವಾಗಿ ಎಲ್ಲರೂ ಅವರವ್ರ ಧರ್ಮವನ್ನ ಪಾಲನೆ ಮಾಡ್ಕೊಳ್ಳಿ. ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಈಗ ಶಕ್ತಿ ಯೋಜನೆ ಅಂತ ಮಾಡಿದ್ರು, ಒಂದು ಇನ್ಸಿಡೆಂಟ್ ನಾವು ಡಿಸ್ಕಸ್ ಮಾಡಿದ್ವಿ ಈ ಬಿಫೋರು ಕೂಡ. ಒಬ್ಬ ಹೆಣ್ಮಗಳು ಹಿಜಾಬ್ ಹಾಕೊಂಡಿದ್ರು. ಆ ಕಂಡಕ್ಟ್ರು ಅವ್ರದ್ದು ಎಂಥದ್ದು ಆಧಾರ್ ಕಾರ್ಡ್ ನೋಡಿದಾಗ ಗೌರಮ್ಮ ಅಂತಿತ್ತು. ಗೌರಮ್ಮ ಹಿಜಾಬ್ ಹೆಂಗಿದು? ಕನ್ಫ್ಯೂಷನ್. ಅಮ್ಮ ನೀವು ದಯವಿಟ್ಟು ತೆಗೀರಿ,
ಆ ಮುಖದ್ದು ಏನು ಪರದೆ ಇದೆ ಅದನ್ನು ದಯವಿಟ್ಟು ತೆಗಿರಿ, ಇಲ್ಲಾಂದ್ರೆ ನನ್ನ ಕೆಲಸ ಹೋಗುತ್ತೆ ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿರೋ ಇದೇ ಕರ್ನಾಟಕ ಕಾಂಗ್ರೆಸ್ನ ಶಕ್ತಿ ಯೋಜನೆ, ಇದೇ ಕರ್ನಾಟಕ ಕಾಂಗ್ರೆಸ್ನ ಒಬ್ಬ ಉದ್ಯೋಗಿ ಸರ್ಕಾರಿ ಕಂಡಕ್ಟರು ವಿನಂತಿ ಮಾಡ್ಕೊಳ್ಳೋ ಪರಿಸ್ಥಿತಿ ಇದೆ ಅಂತಂದ್ರೆ ಏನ್ ಹೇಳ್ತಿರೋದು? ಮೇಡಮ್, ಹಿಜಾಬ್ ಬೇರೆ, ಅರ್ಥ ಆಯ್ತಾ? ಬೂರ್ಕಾ ಬೇರೆ. ನೆನಪಿಟ್ಕೊಳ್ಳಿ, ಹಿಜಾಬ್ ಅಂತಂದ್ರೆ ಮಕ ಮುಚ್ಕೊಳ್ಳೋದಲ್ಲ, ತಲೆ ಮೇಲಿರ್ತಕ್ಕಂಥ ಒಂದು ಅಂಗವಸ್ತ್ರ, ಅರ್ಥ ಆಯ್ತಾ? ಹೆಂಗ್ ಮುಚ್ಕೋತಾರೆ? ಯಾವ್ದು ಮೇಲ್ಗಡೆಗೆ ಮುಚ್ಕೊಳ್ಳೋದು, ಅರ್ಥ ಆಯ್ತಾ? ಅದನ್ನು ಸಹಿತ ಈಗೇನು ಜಾರಿ ಬಂದಿದೆ ಅಲ್ವಾ, ಅದು ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದ್ರೆ, ನೀವು ಮುಖ ಗೋಚರಿಸುವಂತಿರಬೇಕು, ಶಿಕ್ಷಣಕ್ಕೆ ಅಡ್ಡಿಯಾಗಿರಬಾರದು. ದೀಸ್ ಆರ್ ಕಂಡೀಷನ್ಸ್ ಇವಾಗ ತಂದಿರತಕ್ಕಂಥ ಇದರಲ್ಲಿ. ಈಗ ಹಂಗಾದ್ರೆ ಇಲ್ಲೊಂದು ಸ್ವಲ್ಪ ನೋಡೋಣ. ಕಳಿಸತಿ ಬಿಜೆಪಿಯವರು ಇದೇ ಹಿಜಾಬ್ ವಿಷಯ ಪ್ರಸ್ತಾಪ ಮಾಡಿದಾಗ, ನೋಡಿ ನಿಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸೋ ಹಕ್ಕು ನಮಗಿಲ್ಲ, ನೀವು ಶಾಲೆವರೆಗೂ ಹಾಕೋ ಬರ್ತೀರಾ ಹಾಕೋ ಬನ್ನಿ, ನೀವಲ್ಲಿ ಚೇಂಜ್ ಮಾಡ್ತೀರಾ ಮಾಡಿ, ವೆನ್ ಇಟ್ ಈಸ್ ಕಮ್ ಟು ದ ಕ್ಲಾಸ್ ರೂಮ್ ಯು ರಿಮೂವ್ ಇಟ್ ಅಂಡ್ ಕಮ್. ನೀವು ಕ್ಲಾಸ್ ಕೇಳಿ ಹಾಕೊಂಡು ಹೋಗ್ತೀರಾ ಹಾಕೊಂಡು ಹೋಗ್ತೀರಾ, ಇದ್ರಲ್ಲಿ ಏನು ಆಕ್ಷೇಪ? ಮಂಗಳಸೂತ್ರ ಬರ್ಬೇಕಾ? ಅವ್ರವ್ರು ಬಿಟ್ಟಿದ್ದು ಹಿಂದೂಗಳು ಅದನ್ನೇ ಮಾಡೋದಾದ್ರೆ ನಾನು ಹೇಳೋದು, ಮಂಗಳಸೂತ್ರವನ್ನು ನೀವು ಬಿಚ್ಚಿಡ್ಬೇಕಾ? ಮಂಗಳಸೂತ್ರ ಮೇಲೆ ಇರ್ತಕ್ಕಂಥ ಭಾವನೆ ಇದೆಯಲ್ಲ, ನೆನ್ಪಿಟ್ಕೊಳ್ಳಿ, ಅವ್ರು ಏನ್ ಬೇಕಾದ್ ಮಾಡ್ತಾರೆ, ಆಯ್ತಾ? ಆ ಮಂಗಳಸೂತ್ರ ಮಾತ್ರ ಬಿಚ್ಚಿಡೋದಿಲ್ಲ. ಹಳ್ಳಿಗಳಲ್ಲಿ ಹೋಗಿ ಕೇಳ್ಕೊಳ್ಳಿ ನೀವು, ಅಕಸ್ಮಾತ್ ಬಿಚ್ಚಬೇಕು ಅಂತಂದ್ರೆ ಅದನ್ನ ರಿಪೇರಿ ಕೊಡ್ಬೇಕು. ಕೇಳ್ರಿ, ಅದನ್ನ ರಿಪೇರಿ ಕೊಡ್ಬೇಕಾದ್ರೂ ಸಹಿತ ಒಂದು ಅರಿಶಿನ ಕೊಂಬನ್ನು ಕಟ್ಕೊಂಡು ಆಮೇಲೆ ತೆಗಿತಾರೆ, ಪೂಜೆ ಮಾಡಿ. ಪೊಲಿಟಿಕಲಿ ಆಟ ಆಡ್ತಿರೋದು ನಾನು ಇವಾಗ ಹೇಳ್ತಾ ಇದ್ದೀನಿ, ನೀವು ಏನೇ ಮಾಡಿ, ಹೌದಾ ಬೇಡ ಹಿಜಾಬ್ ಬೇಡ ತೆಗೆದಾಕ್ಬಿಟ್ರು, ಆಯ್ತಾ? ನಿಮ್ಮ ಜನಿವಾರ ಬೇಡ ತೆಗೆದಾಕಿ. ಮೊನ್ನೆ ಒಂದು 2 ಎಕ್ಸಾಮ್ ಸೆಂಟರ್ ಅಲ್ಲಿ ಅದನ್ನ ತೆಗೆಸಿದಾಗ ಕಂಪ್ಯಾರಿಸನ್ ಬಿಟ್ವೀನ್ ಮಂಗಳಸೂತ್ರ ಅಂಡ್ ಹಿಜಾಬ್ ನಂಗೆ ವರ್ಕೌಟ್ ಆಗ್ತಿಲ್ಲ. ನೀವು ಶಾಲನ್ನ ಜೊತೆ ಕಂಪೇರ್ ಮಾಡಿ, ಜನಿವಾರ ಶಿವದಾರ ಇನ್ನೊಂದು ದಾರದ ಜೊತೆ ಕಂಪೇರ್ ಮಾಡಿ, ಅದು ಯಾವ್ದು ವಿಸಿಬಲ್ ಯಾವ್ದು ನಾಟ್ ವಿಸಿಬಲ್ ಅನ್ನೋದ್ರ ಬಗ್ಗೆ ರಾಜ್ಯ ಸರ್ಕಾರನ ಕೇಂದ್ರ ಸರ್ಕಾರ ಜೊತೆ ಕಂಪೇರ್ ಮಾಡೋದಲ್ಲ. ಕರ್ನಾಟಕ ರಾಜ್ಯ ಸರ್ಕಾರವನ್ನ ತಮಿಳುನಾಡು ಅಥವಾ ಕೇರಳ ರಾಜ್ಯ ಸರ್ಕಾರದ ಜೊತೆ ಕಂಪೇರ್ ಮಾಡಿ ನೋಡಿದ್ರೆ ಅಲ್ಲೊಂದು ಉತ್ತರ ಸಿಗುತ್ತೆ. ಅಲ್ಲಲ್ಲ, ನನಗೆ ವಿಚ್ ಇಸ್ ನಾಟ್ ಅಕ್ಸೆಪ್ಟೆಡ್. ನೋ ಹೆಂಗೆ ಸರ್, ನೀವು ಯಾವ್ದಾದ್ರು ಧಾರ್ಮಿಕ ಸಂಕೇತಗಳು ಯಾವ್ದಿದ್ರೇನು ವೈ ನಾವು ಅದಕ್ಕೆ ಉತ್ತರ ಸಿಕ್ಕಿಲ್ಲ. ನೀವ್ ಈಗ ದಾವಣಗೆರೆಯಲ್ಲಿ ನಿಮ್ಗೊಂದು ಹಿನ್ನಡೆ ಆಯ್ತು, ಪರ್ಸೆಂಟೇಜ್ ನೀವು ಅನ್ಕೊಂಡಾಗ ಬಂದಿಲ್ಲ ಅನ್ನೋ ಕಾರಣಕ್ಕೆ ತುಷ್ಟೀಕರಣ ಮೇಡಮ್, ಒಂದು ಹೋಟೆಲ್ ಗೆದ್ರು ಗೆದ್ದಂಗೆನೆ ಬಿಜೆಪಿ 2 ಕಡೆ ಮುಗ್ಗುರ್ಸ್ ಬಿದ್ದಿದೆ ಅನ್ನೋದು ವಾಸ್ತವ ಸತ್ಯ. ನಾವು ಗೆದ್ದಾಗಿದೆ, ಗೆದ್ದು ಬಂದೇ ಇಲ್ಲಿ ಕೂತಿರೋದು. ಸೊ ಇವತ್ತು ಆಯ್ತು, ನೀವು ಅವ್ರಿಗೆ ಹೇಳಿದ್ರಿ ಇದೇನ್ ಕಂಪ್ಯಾರಿಸನ್, ಅದೇ ನೋ ಕಂಪ್ಯಾರಿಸನ್. ನೀವು ರೂಲ್ ಅಂದ್ರೆ ರೂಲ್, ಎಲ್ಲರಿಗೂ ಒಂದೇ ರೂಲ್. ನೀನ್ ಹಿಂದೂ ಅಲ್ಲಿ ವಿದ್ಯಾರ್ಥಿಗಳಂದ್ರೆ ಎಲ್ಲರೂ ಒಂದೇ ತರ ಅಂತಂದ್ರಲ್ಲ, ಅದು ನಾನು ಯಾಕೆ ಸ್ನಾತಕೋತ್ತರ ಅಂತಂದೆ, ಹಿಂದೂ ವಿದ್ಯಾರ್ಥಿ ಆಗ್ಲಿ, ಕ್ರೈಸ್ತರಾಗ್ಲಿ, ಸಿಖ್ರಾಗ್ಲಿ, ಜೈನರಾಗ್ಲಿ, ಬೌದ್ಧರಾಗ್ಲಿ, ಬ್ರಾಹ್ಮಣರಾಗ್ಲಿ, ಲಿಂಗಾಯತರಾಗ್ಲಿ, ಎಲ್ಲರಿಗೂ ಒಂದೇ ರೂಲ್ ಅಲ್ವಾ? ಹಂಗಿದ್ದಾಗ ತೆಗಿಬೇಕು ಅಂದ್ರೆ ನೀನು ಜನಿವಾರನು ತೆಗಿಬೇಕು, ತಾಳಿನೂ ತೆಗಿಬೇಕು, ಬಳೆನೂ ತೆಗಿಬೇಕು, ಸಿಕ್ಕರು ಇದನ್ನ ಎಂತದ್ದು ಪೇಟನೂ ತೆಗಿಬೇಕು ಅಂದ್ರೆ. ಇಲ್ಲ ಅಂದ್ರೆ ನಿನ್ ಧರ್ಮದ ಯಾವ್ದು ಸೂಕ್ಷ್ಮ ವಿಚಾರಗಳನ್ನ, ಅದು ವಿಸಿಬಲ್ ಇರಲಿ, ವಿಸಿಬಲ್ ನಾವು ಉಡ್ದಾರ ಹಾಕಿಲ್ಲ ಹಂಗಂದ್ರೆ ನಾ ಹಿಂದೂನೇ ಅಲ್ವಾ? ಅದು ನನಗೆ ವಿಸಿಬಲ್ ಇಲ್ಲ ಅಂತೇಳಿ ಹಾಕಿದ್ದೀನೋ ಬಿಟ್ಟಿದ್ದೋ ಅನ್ನೋದು ನನಗೆ ಗೊತ್ತು. ಅಥವಾ ಕೆಲವರು ಜನಿವಾರ ಹಾಕಿರ್ಲೇ ಇಲ್ದೇನೆ ಇರ್ಬೋದು, ಕೆಲವರು ಈ ರೀತಿ ನಾಮ ಹಾಕ್ತಾರೆ, ಕೆಲವರು ಈ ರೀತಿ ನಾಮ ಹಾಕ್ತಾರೆ. ನಮ್ದು ಅದೇ ಮೇಡಮ್, ವಿವಿಧತೆಯಲ್ಲಿ ಏಕತೆ. ನಾವು ಡಿಸ್ಕಸ್ ಮಾಡಲೇಬೇಕು ಅಂದ್ರೆ 22 ಲಕ್ಷ ನೀಟಿಂದು ಭವಿಷ್ಯ ಹಾಳಾಗೋಯ್ತಲ್ಲ ಸ್ಟೂಡೆಂಟು, ಅದು ನಿಜವಾಗ್ಲೂ ಡಿಸ್ಕಸ್ ಮಾಡುವಂತ ವಿಚಾರ. ಮೇಡಮ್ ನೋಡಿ, ಇದು ಬಟ್ಟೆ ಮೇಡಮ್, ನಾನು ಇಲ್ಲಿ ಸುನಿಲ್ ಕುಮಾರ್ ಅವರು ಮಾತಾಡೋದು ನೋಡಿದೆ. ಅವ್ರು ಇಲ್ಲಿ ದೇಶ ಪಾರಂಪರೆ ಅಲ್ಲ. ನಾನು ಇವತ್ತು ಇನ್ಸ್ಟಾದಲ್ಲಿ ನೋಡ್ತಾ ಇದ್ದೆ, ಅವ್ರ ಮಕ್ಕಳು ಮಿಡ್ಡಿನೂ ಹಾಕ್ತಾರೆ, ಪ್ರಾಕು ಹಾಕ್ತಾರೆ. ನಾವು ಕೇಳಕ್ಕಾಗುತ್ತೆ? ಅದು ಅವರ ವಸ್ತ್ರ, ಅವ್ರಿಗೆ ಬಿಟ್ಟಿದ್ದು. ಬರೀ ನೀವು ಬಟ್ಟೆಗಳ ಮೇಲೆ, ಗಡ್ಡದ ಮೇಲೆ, ಬುರ್ಕುದ ಮೇಲೆ, ಅವ್ರು ತಿನ್ನೋ ಊಟದ ಮೇಲೆ, ಅವ್ರು ಆಡೋ ಭಾಷೆಗಳ ಮೇಲೆ ಎಷ್ಟು ದಿನ ಏನು ನಿಮಗೆ ಹಿಜಾಬ್ ಏನಾದ್ರು ಮಿಷನ್ ಗನ್ ತರ ಕಾಣಿಸ್ತಾ ಇದೆಯಾ? ಒಂದು ಮಗುರಿ ಶಾಲೆಗೆ ಬರ್ತಾ ಇದೆ, ಖುಷಿ ಪಡಿ. ಒಂದು ಮುಸ್ಲಿಂ ಹೆಣ್ಣುಮಗಳು ಹೊಸಲು ದಾಟಿ ಇವತ್ತು ವಿದ್ಯಾರ್ಥಿ ಆಗ್ಬೇಕು ಬರ್ತಾ ಇದ್ದಾಳೆ. ಒಬ್ಳು IAS ಆಗ್ತಾ ಇದ್ದಾರೆ, ಒಬ್ರು IPS ಆಗ್ತಾ ಇದ್ದಾರೆ. ಹೆಮ್ಮೆ ಪಡ್ಬೇಕಲ್ವಾ? ಭಾರತ ಮಾತೆಗೆ ನಾವು ಯಾವಾಗ ಗೌರವಿಸ್ತೀವಿ ಅಂತಂದ್ರೆ, ಆ ಮಗಳು ಬಂದು ಅಲ್ಲಿ ತನಕ ಬಂದವರಿಗೆ ನೀವು ಆಯ್ತು. ಉಡುಪಿ ವಿಚಾರ ಏನ್ರಿ, ಒಂದು ಹೆಣ್ಮಗಳು ಬಟ್ಟೆನ ಗೇಟಲ್ಲಿ ಬಿಚ್ಚಿಸ್ತಾರೆ ಅಂದ್ರೆ ಆತ ಮನುಷ್ಯನ, ಆತ ತಾಯಿ ಗರ್ಭದಿಂದ ಬಂದಿದ್ದಾನ, ಯಾವ ಜಾತಿ ಆಗಿರ್ಲಿ, ಯಾವ ಧರ್ಮ ಆಗಿರ್ಲಿ, ಫಸ್ಟು ಹೆಣ್ಣಿಗೆ ಗೌರವಿಸುವಂತ ಕೆಲಸ ಮಾಡಬೇಕು. ಏನು ಈ ವಿಚಾರ ಆದ ತಕ್ಷಣ ಏನು ಚರ್ಚೆಗಳು? ಮೇಡಮ್ ನೋಡಿ, ಒಂದು ಪದ್ಧತಿ ನಡ್ಕೊಂಡ್ ಬಂದಿದೆ ಮೇಡಮ್, ಒಂದು ಭಾವನೆಗಳಿದೆ. ನಾಳೆ ದಿನ ಅಡ್ಮಿಷನ್ ಎಲ್ಲ ಕಮ್ಮಿ ಆಯ್ತು ಅಂದಾಗ ನೀವು ವಿದ್ಯಾರ್ಥಿ ತರ ನೋಡಿ, ಅದೊಂದು ಧರ್ಮಕ್ಕೆ ಕೊಟ್ಟಿದ್ದೆ, ಅದೊಂದು ಜಾತಿ ಕೊಟ್ಟಿದ್ದೆ, ಅದೊಂದು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಇಲ್ಲ. ಸಂವಿಧಾನದಲ್ಲಿ ಅವರ ಆಶಯಗಳಿಗೆ ಬದುಕುವ ಹಕ್ಕಿದೆ, ವಸ್ತ್ರ ತೊಡುವ ಹಕ್ಕಿದೆ, ಮಾತನಾಡುವ ಹಕ್ಕಿದೆ, ಅವ್ರು ತಿನ್ನೋ ಆಹಾರ ಪದ್ಧತಿಗೂ ಇಲ್ಲಿ ಹಕ್ಕಿದೆ. ನೀವು ಆ ಹಕ್ಕುಗಳಿಗೆ ಯಾಕೆ ವಿರೋಧ ಮಾಡ್ತೀರಾ? ಸುಪ್ರೀಂ ಕೋರ್ಟಿನ ಏನು ದ್ವಿಸದಸ್ಯ ಪೀಠದಲ್ಲಿ ಇನ್ನೊಬ್ಬ ನ್ಯಾಯಾಧೀಶರು ಹೇಳಿದ ತೀರ್ಪಿನ ಅನ್ವಯ ಈ ಒಂದು ಸರ್ಕಾರ ಈ ನಿರ್ಧಾರವನ್ನು ನಾವು ಕಾನೂನಿಗೆ ಬೆಲೆ ಕೊಟ್ಟು ತಂದಿದ್ದೀವಿ. ನಿಮಗೇನಾದ್ರು ಅಂತ ತಕರಾರುಗಳಿದ್ರೆ ಕೋರ್ಟ್ ದ ಕೋರ್ಟ್, ಅಲ್ಲಿ ನಾವು ಚರ್ಚೆ ಮಾಡೋಣ. ಅಲ್ಲೇನಾದ್ರು ಬೇಡ ಅಂದ್ರೆ ಈ ನ್ಯಾಯಾಲಯದ ಮೊರೆ ಹೋಗ್ತೀರಾ? ನ್ಯಾಯದ ಪರವಾಗಿ ನೀವು ಹೋರಾಡಬೇಕು ಅನ್ನೋದಾದ್ರೆ ಹೋಗುವಂತಹ ಆಶಯ ಏನಾದರೂ ಇದೆಯಾ? ಯಾಕಂದ್ರೆ ಆವಾಗಲೇ ಕೋರ್ಟ್ ಮಾಡ್ತಾ ಇರಬೇಕಾದ್ರೆ ದ್ವಿಸದಸ್ಯರ ನ್ಯಾಯಾಧೀಶರ ಪೀಠದ ಅವರು ಏನು ಇದು ತೀರ್ಪು ಬರೆದಿದ್ರು ಅದ್ರ ಬಗ್ಗೆ ಇದು ಮಾಡಿದಂಥದ್ದು. ಸುದರ್ಶನ್ ದುಲಿ ಅವ್ರು ಹೇಳಿದಂಥದ್ದು ಆಗಲೇ ಸರ್ ಉಲ್ಲೇಖ ಮಾಡಿದ್ರು ಯಾವ ಆಧಾರದ ಮೇಲೆ ಆ ಪಾಯಿಂಟ್ಸ್ನ ತಗೊಂಡು ಕರ್ನಾಟಕ ಸರ್ಕಾರ ಮಾಡಿದೆ ಅಂತ. ಅಂದರೆ ಪಿಕ್ ಅಂಡ್ ಚೂಸ್ ಅಲ್ವಾ ಮೇಡಮ್ ಇದು? ಅದೇ ಹೇಮಂತ್ ಗುಪ್ತಾ ಅವ್ರೇನು ಹೇಳಿದ್ದಾರೆ? ದಿಸ್ ಇಸ್ ನಾಟ್ ಎ ಪಾರ್ಟ್ ಅಂಡ್ ಪ್ರಾಕ್ಟೀಸ್ ಆಫ್ ದಿ ಮುಸ್ಲಿಮ್ಸ್ ಇದಂತ ಹೇಳಿರುವಂಥದ್ದು. ಅಂದ್ರೆ ಈ ಎರಡರಲ್ಲಿ ವಿಚ್ ಇಸ್ ಕಂಫರ್ಟಬಲ್ ಟು ಯು ನೀವು ತಗೊಂಡ್ರಿ. ಇನ್ನು ಅವರು ಕೂಡ ನ್ಯಾಯಾಧೀಶರಿರ್ತಾನೆ, ಅವರು ಕೂಡ ಇದೇ ತರದ ಯಾವ ಕಾನೂನಿನ ಅಂಶಗಳನ್ನು ಕೂಡ ಅಲ್ಲಿ ಅವರು ಇದು ಮಾಡಿರ್ತಾನೆ. ಅದನ್ನ ಯಾಕೆ ಕೋಟ್ ಮಾಡಿಲ್ಲ? ವೈ ಇಟ್ ಈಸ್ ನಾಟ್ ಎ ಪ್ರಾಕ್ಟೀಸ್, ವಾಟ್ ವಾಸ್ ದ ರೀಸನ್? ಇದನ್ನ ಯಾಕೆ ಪಿಕ್ ಅಂಡ್ ಚೂಸ್ ಮಾಡಿದಂಥದ್ದು? ದಿಸ್ ಇಸ್ ದ ಬೇಸಿಕ್ ಕ್ವೆಶ್ಚನ್. ಹಾಗಾದ್ರೆ ಡಿಫೈನ್ ಯೂನಿಫಾರ್ಮ್ ಅಂದ್ರೆ ಯಾರು ಎನಿಬಡಿ ಕ್ಯಾನ್ ಡಿಫೈನ್ ಯೂನಿಫಾರ್ಮ್ ಮಾಡಿ. ವಾಟ್ ಈಸ್ ಯುವರ್ ಡೆಫಿನಿಷನ್ ಫಾರ್ ಯೂನಿಫಾರ್ಮ್? ಸ್ಕೂಲ್ ಯೂನಿಫಾರ್ಮ್ ಡೆಫಿನಿಷನ್ ಏನು? ಹಾಗಾದ್ರೆ ಸ್ಕೂಲ್ ಯೂನಿಫಾರ್ಮ್ ಅಂದ್ರೆ ನಾವು ಶಾಲೆಗೆ ಹೋಗ್ಬೇಕಾದಾಗ ಒಂದಿನ ಇರ್ತೈತಲ್ಲ ಕಲರ್ ಡ್ರೆಸ್, ಯಾರು ಏನ್ ಬೇಕಾದ್ರೂ ಹಾಕೊಂಡ್ಬಂದ್ಬಿಟ್ಟು ಕಲರ್ ಡ್ರೆಸ್ ಹಾಕೋ ಬರ್ಬೋದು ಅವ್ರ ಇಷ್ಟದ ಪ್ರಕಾರ ಅಂತ. ಕಲರ್ ಡ್ರೆಸ್ ದಟ್ ಇಸ್ ಕಾಲ್ಡ್ ಯೂನಿಫಾರ್ಮ್. ವೈ ಇಟ್ ಈಸ್ ಯೂನಿಫಾರ್ಮ್ ಮೇಡಮ್? ನೀನು ಈ ಶಾಲೆಯ ವಿದ್ಯಾರ್ಥಿ, ನೀನು ಈ ಕಾಲೇಜಿನ ವಿದ್ಯಾರ್ಥಿನಿ. ನಾ ಹೇಳ್ತಾ ಇರೋವಂಥದ್ದು ಅಲ್ಲಿ ಏನ್ ನಿಮ್ಗೆ ತೊಂದರೆ ಆಗುತ್ತೆ? ವಾಟ್ ಹ್ಯಾಸ್ ಹ್ಯಾಪನ್? ವಾಟ್ ರಾಂಗ್ ಹ್ಯಾಸ್ ಹ್ಯಾಪನ್? ಡಿಫೈನ್ ವಾಟ್. ನೀವು ಶಾಲಾ ಶಿಕ್ಷಕರು ನಿಮ್ಗೆ ಏನಾದ್ರು ತೊಂದರೆ ಕೊಟ್ರ, ಶಿಕ್ಷಕಿಯರು ತೊಂದರೆ ಕೊಟ್ರ, ಶಾಲಾ ಮ್ಯಾನೇಜ್ಮೆಂಟ್ ತೊಂದರೆ ಕೊಟ್ರ? ವಾಟ್ ಈಸ್ ಇಟ್? ಅಲ್ಲ, ಈ ನಿಲುವಿನಿಂದ ಇಸ್ಲಾಂ ಸಂಪ್ರದಾಯ, ಇಸ್ಲಾಂ ಧರ್ಮ ಆರಂಭ ಆದಾಗಿನಿಂದ ಹಿಜಾಬ್ ಪದ್ಧತಿ ಅನ್ನೋದಿತ್ತು ಅಂದ್ರೆ ಅದನ್ನ ನೀವು ಕದುಡ್ದಂಗ ಆಗಲ್ವಾ? ಅದನ್ನ ನೀವು ಡಿಸ್ಟರ್ಬ್ ಮಾಡ್ದಂಗ ಆಗಲ್ವಾ? ಅವ್ರನ್ನ ಡಿಸ್ಟರ್ಬ್ ಮಾಡಕ್ ನಿಮ್ಗೆ ಯಾರು ಅಧಿಕಾರ? ಅದಕ್ಕೆ ನಾನು ಹೇಳಿದ್ದು ಇದಕ್ಕಿಂತ ಮುಂಚೆ ಫಸ್ಟ್ ವರ್ಡ್ ನಾನು ಹೇಳಿದಂದ್ರೆ ಡಿಫೈನ್ ಯೂನಿಫಾರ್ಮ್. ದೆನ್ ಏನು 1916 ಅನ್ನೋದಾಗ ನಮ್ಮ ಸರ್ಕಾರಗಳು ಇರಲಿಲ್ಲ. ಡಿಫೈನ್ ಯೂನಿಫಾರ್ಮ್. ವಾಟ್ ವಾಸ್ ಇಟ್ ಯೂನಿಫಾರ್ಮ್? ಇದು ಡಿಸ್ಕ್ರಿಪ್ಷನ್ಸ್ ಏನು? ಎಲ್ಲದೂ ವ್ಯಾಖ್ಯಾನ ಅಲ್ಲ. ಯೂನಿಫಾರ್ಮ್ ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ಅಂದ್ರೆ ನಿಮ್ಗೊಂದು ಮೈಂಡ್ ಸೆಟ್ ಏನ್ ಬರುತ್ತೆ? ಕಾಕಿ ಬರುತ್ತೆ. ಟ್ರಾಫಿಕ್ ಅಂತ ಏನ್ ಬರುತ್ತೆ? ಒಂದು ವೈಟ್ ಕಾಕಿ ಅಂತ ಬರುತ್ತೆ. ದಿಸ್ ಇಸ್ ವಾಟ್. ನಮ್ಮ ಸೈನಿಕರಿಂದ ಏನು ಒಂದು ಬರುತ್ತೆ. ದಿಸ್ ಇಸ್ ಅದೇ ತರನೇ ಸ್ಕೂಲ್ ಯೂನಿಫಾರ್ಮ್ಸ್ ಆ ಶಾಲಾ ಇದ್ರದ್ದು ಹೌದಿದ್ದು. ಮತ್ತೆ ಇವ್ರು ಹೇಳ್ತಾ ಇದ್ರು ಒಬ್ಬ ಏನಂತಾರೆ MLA ಕೋಟ್ ಮಾಡ್ಬಿಟ್ಟು ಅವ್ರ ಮಕ್ಕಳು ಅಂತ. ಅದು ಶಾಲೆಯಲ್ಲ, ಶಾಲೆ ಆಚೆ ಏನಾಗುತ್ತೆ ಏನಿದ್ ಮಾಡ್ತಾರೆ ನಮ್ದು ಅಭ್ಯಂತರ ಅಲ್ಲ. ಹಿಂದೂ ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರದ ಪ್ರತಿಪಾದಕರು ನಾವೇನ್ ಹೇಳ್ತೀವಿ ಅದನ್ನ ಮಾತಾಡ್ಬೇಕಲ್ಲ. ಮೇಡಮ್ ನಾ ಹೇಳ್ತಾ ಇರೋದು ವಿರೋಧ ಇಲ್ಲ. ನಾವು ಅಷ್ಟೇ ಮೇಡಮ್, ಅವರ ಒಂದು ಸಂಪ್ರದಾಯ ಇದಕ್ಕೆ ನಾವು ಯಾವುದು ಇದು ವಿರೋಧ ಇಲ್ಲ. ನಾನು ಹೇಳ್ತಾ ಇರುವಂತದ್ದು ವೇರ್ ಇಟ್ ಮ್ಯಾಟರ್ಸ್ ಅಂದ್ರೆ ಇಟ್ ಮ್ಯಾಟರ್ಸ್. ಇವ್ರು ಹೇಳ್ದಂಗೆ ಧರ್ಮ, ಇವರೊಂದು ಧರ್ಮದಿಂದ ಬಂದಿರ್ತಾರೆ, ಜಾತಿಯಿಂದ ಬಂದಿರ್ತಾರೆ ಅಂತ ನಾವ್ ಹೇಳ್ತೀವಿ. ಆ ಧರ್ಮ ಆ ಜಾತಿ ಇರ್ಲಿ, ಅದು ಶಿಕ್ಷಣ ಅವ್ರು ಪಡಿಬೇಕಾದಾಗ ಆ ಜಾತಿ ವ್ಯವಸ್ಥೆ ಆಗ್ಲಿ ಧರ್ಮ ವ್ಯವಸ್ಥೆ ಆಗ್ಲಿ ಆ ಮಕ್ಕಳ ಇದ್ರಲ್ಲಿ ಮನಸ್ಸಿನ ಮೇಲೆ ಪ್ರಭಾವ ಬೀರೋದು ಬೇಡ. ಶಿಕ್ಷಕರೇನು ಹೇಳ್ಕೊಡ್ತಾರೆ? ಈಗ ನಾನ್ ಚಿಕ್ಕ ವಯಸ್ಸಿಂದ ಹಿಜಾಬ್ ಹಾಕೊಂಡೇ ಬರ್ತಾ ಇದ್ದೆ. ಏಕಾಏಕಿ ನಿಮ್ಮ ಸರ್ಕಾರ ಇದ್ದಾಗ ಹಿಜಾಬ್ ತೆಗೆದ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಆ ಮಗು ಡೈಜೆಸ್ಟ್ ಮಾಡ್ಕೊಳಕ್ ವರ್ಷ ಬೇಕು. ಮೇಡಮ್ ಈಗ ನಾವು ಓದ್ತಾ ಇದ್ದಂತ ಕ್ರಿಶ್ಚಿಯನ್ ಸ್ಕೂಲಲ್ಲಿ ಅಲ್ಲೇನೇನು ಪಾಠಗಳಿತ್ತು, ನಾವು ಮಾಸ್ಗೂ ಹೋಗ್ತಾ ಇದ್ವಿ. ಹಂಗಂದ್ರೆ ನಾವೇನಾದ್ರೂ ಕನ್ವರ್ಟ್ ಆಗ್ಬಿಟ್ವಾ ಇಲ್ಲ ಏನಾದ್ರು ಮಾಡ್ಬಿಟ್ವಾ? ಐ ಪ್ರಾಕ್ಟೀಸ್ಡ್ ಆಲ್ ದೋಸ್ ಥಿಂಗ್ಸ್. ಅವ್ರ ಇದ್ರಲ್ಲಿ ನಾವು ಫಾದರ್ಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಸ್ಕೂಲಲ್ಲಿ ಕಾಲೇಜಲ್ಲಿ ನಾವು ರೆಸ್ಪೆಕ್ಟ್ ಕೊಟ್ವಿ. ನಾವು ಯಾವ್ದನ್ನು ವಿರೋಧಿಸ್ತಾ ಇಲ್ಲ. ಆದ್ರೆ ಎಲ್ಲಿ ಏನು ಮಾಡಬೇಕೋ ಅದನ್ನ ಮಾಡಬೇಕಾಗುತ್ತೆ ಹೊರತು ಇದನ್ನ ಮೀರಿ ಮಾರಿದಾಗ ಅವತ್ತು ಧರ್ಮದಂಗಲ್ ಬರುವಂತದ್ದು. ನಾವು ಮೇಡಮ್ ವಿದ್ಯಾರ್ಥಿಗಳ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಮೇಡಮ್ ಇಲ್ಲಿ ನಾನು ಹೇಳ್ತಾ ಇರೋದು ಯಾವುದೇ ರಾಜಕೀಯ ಪಕ್ಷದಾಗ್ಲಿ ಏನೇ ಆಗ್ಲಿ ಶಾಲಾ ಶಿಕ್ಷಣದಲ್ಲಿ ಅದು ಶಿಕ್ಷಣ ಮಾತ್ರ ಇರಬೇಕೇ ಹೊರತು ಧರ್ಮ ತರಬಾರ್ದು ಅಂತ ಅವ್ರು ಹೇಳಿದ್ರು. ಇವತ್ತು ಧರ್ಮ ತರ್ತಾ ಇರೋದು ನೈತಿಕತೆ ನಾವ್ ಹೇಳ್ತಾ ಇದೀವಲ್ಲ. ಶಿಕ್ಷಣದ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿ ತರನೇ ನೋಡಿ ಅಂತ ನಾವ್ ಹೇಳ್ತಾ ಇರೋಂಥದ್ದು. ನೀವ್ ಯಾಕೆ ಇನ್ನೊಂದು ತರ್ತಾ ಇದ್ದೀರಾ? ಯಾಕೆ ಇನ್ನೊಂದು ಹೇಳ್ತಾ ಇದ್ದೀರಾ? ಹಿಂದೆ ಮಾಡಿದ್ ನೀವೇನ್ ಮತ್ತೆ ನೀವೇ ಮೇಡಮ್. ನಾವ್ ಹೇಳಿದ್ದು ಅವತ್ತೇ ಹೇಳಿದ್ವಿ ನಾವು ಅವ್ರಿಗೆ ಯಾರಿಂದ ಏನ್ ತಪ್ಪಾಯ್ತು ಹೇಳ್ಬೇಕಾಯ್ತು. ಅದೊಂದು ಲೇಡೀಸ್ ಇದ್ದಿತ್ತು, ಯಾವ್ದು ತಪ್ಪು ಇಲ್ದಿರಾ ಸುಮ್ನೆ ಒರೆಸಿ. ದಟ್ ವಾಸ್ ಅ ಬಿಗರ್ ಕಾನ್ಸ್ಪಿರಸಿ. ಯಾವ್ದು ಏನಂತಾರೆ SDPI APD ಅವರೆಲ್ಲ ಬಂತಲ್ಲ, ಅದೆಲ್ಲ ಇನ್ವಾಲ್ವ್ ಆಗಿರುವಂತದ್ದು. ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಏನ್ ಮಾಡಿದ್ರು ಅಂತಾನು ಹೇಳಿದಂತದ್ದು. ಈಗ ವಿಸ್ತೃತ ಮಂಡಳಿಯ ಅಲ್ಲಿವರೆಗೂ ಸರ್ಕಾರ ಕಾಯ್ಬೇಕಾಯ್ತು. ಯಾಕೆಂದ್ರೆ ಇವ್ರಿಗೆ ಇವಾಗ 1000 ದಿನ ಆಯ್ತು. 1000 ದಿನದ ಇನ್ನು 16th ಸಮಾವೇಶ 3 ವರ್ಷ ಐತೆ. ಅಲ್ಲಲ್ಲ ಇವ್ರದ್ದು ಮುಸ್ಲಿಂ ಸಮಾವೇಶ. ಇವಾಗ ಅವ್ರೇನ್ ಮೇಡಮ್ ಹೇಳ್ತಾ ಇರೋದು ನಾವಲ್ಲ. ಇವಾಗ ನಾವ್ ಹೇಳಿದ್ರೆ ತಪ್ಪಾಗತ್ತೆ. ನುಡಿದಿದ್ದೇನು
ನಡೆದಿದ್ದೇನು, ಮುಂದೇನು, ಆ ಮುಂದೇನು ಅಂತ ಹೇಳಿದ್ರಲ್ಲ, ಆ ಮುಂದೇನು, ಒಂದ್ ನಿಮಿಷ, ಆ ಮುಂದೇನುಗೆ ಇದೆ 600 ಕೋಟಿ ರೂಪಾಯಿ ಮುಸ್ಲಿಂ ಕಾಲೋನಿಗಳ ಉದ್ಧಾರ. ಎರಡನೇದು ಇದು ಹೇಳ್ತಾರೆ, ನೆಕ್ಸ್ಟ್ ಇದು ಹೇಳ್ತಾರೆ. ಅಂದ್ರೆ ನಾನು ಹೇಳ್ತಾ ಇರೋದು ನೀವು ಶಾಂತಿಯ ತೋಟ ಅಂತೀರಿ, ಎಲ್ಲರೂ ನಾವೆಲ್ಲ ಇದ್ದೀವಲ್ಲ, ಆ ಒಂದು ಕಾಲೋನಿಗೆ ಮಾತ್ರ ಯಾಕೆ ಮಾಡ್ತಾ ಇದ್ದೀರಾ? ಎಲ್ರಿಗೂ ಮಾಡಿ, ಎಲ್ರಿಗೂ ಮಾಡಿ. ಈಗ ಮೊದಲೊಂದು ಚರ್ಚೆನಲ್ಲಿ ಕ್ರೈಸ್ತರು ಇದ್ರಲ್ಲಿ ಅಂತ, ಅಲ್ಲಿ ಕ್ರೈಸ್ತರ ಇನ್ಸ್ಟಿಟ್ಯೂಷನ್ ನಮ್ಮ ಹಿಂದೂ ಏನು ಧಾರ್ಮಿಕ ಪದ್ಧತಿಗೆ ಯಾರಾದರೂ ಅಡಚಣೆ ಮಾಡಿದ್ರೆ ಅವ್ರ ಮೇಲೂ ಕ್ರಮ ತಗೊಳ್ತೀವಿ. ಅವ್ರ ಮೇಲೂ ಅವ್ನ ಜನಿವಾರ ಬಿಚ್ಚೋದಾಗ್ಲಿ ಅಥವಾ ಒಂದು ಲಿಂಗ ಬಿಚ್ಚೋದಾಗ್ಲಿ ಅಥವಾ ಒಬ್ರು ತಾಳಿ ಹಾಕಿದ್ರೆ ಅದನ್ನ ಬಿಚ್ಚೋದಾಗ್ಲಿ ಅವ್ರಿಗೂ ಅಧಿಕಾರ ಇಲ್ಲ. ಅದು ನಮ್ಮ ಸ್ವಾತಂತ್ರ್ಯ. ಇದು ಎಲ್ಲರಿಗೂ ನೀವು ಒಂದನ್ನ ಮಾಡಿ ಹೇಳುವಂಥದ್ದು ತಪ್ಪು ಮೇಡಮ್. ರೈಟ್ ಸರ್. JDS ವಕ್ತಾರರು ನೀವು ಹೇಳಬೇಕು. 16ನೇ ತಾರೀಕು ಮುಸ್ಲಿಂ ಸಮಾವೇಶ ಇದೆ. ಇಷ್ಟು ವರ್ಷಗಳ ಕಾಲ ದಾವಣಗೆರೆ ಇಶ್ಯೂನ ಇಟ್ಕೊಂಡೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ನಮ್ಮನ್ನು ಬಳಸಿಕೊಂಡಿದೆ, ಬೆಳೆಸಿಲ್ಲ ಅನ್ನುವಂಥ ಭಾವನೆ ಇದೆ. ಆ ನಿಟ್ಟಿನಲ್ಲೇ ಕಾಂಗ್ರೆಸ್ ಜೊತೆಗೆ ಮುಸ್ಲಿಮರು ಇದ್ದಾರಾ ಇಲ್ವಾ ಅನ್ನೋದು ಆ ಸಮಾವೇಶದಲ್ಲಿ ಗೊತ್ತಾಗುವಂಥ ಸಾಧ್ಯತೆ ಇದೆ. ಅಷ್ಟರಲ್ಲೇ ಈ ಡಿಸಿಷನ್ ತಗೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯ ಸರ್ಕಾರದ ಉದ್ದೇಶ ಏನಾಗತ್ತೆ? ಅಲ್ಲ, ಅವ್ರ ಉದ್ದೇಶ ನಾವು ಮುಸ್ಲಿಮ್ನ ಓಲೈಸ್ಕೊಳ್ತೀವಿ ಅಂತ. ಆದರೆ ಮುಸ್ಲಿಮು ಈಗ ಆಲ್ರೆಡಿ ಇವ್ರನ್ನ ಅಪನಂಬಿಕೆ ಬಂದು ಆಗೋಗಿದೆ. ಯಾವಾಗ ಮೊನ್ನೆ ದಾವಣಗೆರೆಯಲ್ಲಿ ಕೇವಲ ಒಂದು ಸೀಟ್ ಕೊಡ್ಸೋ ಒಂದು ಯೋಗ್ಯತೆ ಇಲ್ಲ ಮುಖ್ಯಮಂತ್ರಿಗಳಿಗೆ. ಅಹಿಂದ ನಾಯಕ ಅಂತ ಬಿರುದು ತಗೊಂಡ್ರಿ. ದೇವರಾಜ ಅರಸು ನಂತರ ನಾನೇ ಹಿಂದುಳಿದ ನಾಯಕ ಅಂತ ಹೇಳಿದ್ರು. ಅಫ್ರಾಲ್ ಒಂದು ಸೀಟು ದಾವಣಗೆರೆಯಲ್ಲಿ ತಗೊಳಕ್ಕಾಗಲ್ಲ. ಯಾಕೆ ಅಲ್ಲಿ ಎಷ್ಟು ಸೀನಿಯರ್ಗಳಿದೆ, ಹಿಂದೂ ಇರಲಿ. ಸರ್, ನಿಮ್ಗೆ ಎಲ್ಲ ನೈತಿಕತೆ ಇದೆಯಾ? ಅಂದ್ರೆ ನೀವು ಈಗ ಮೈತ್ರಿಲಿ ಬೇರೆ ಇದ್ದೀರಿ, ಮುಸ್ಲಿಮರು ಅಂದ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಮುಸ್ಲಿಂನ ಬಾಂಧವ್ಯ ಹೆಂಗಿದೆ ಅನ್ನೋದನ್ನ ನಾನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ನಿಮ್ಮಲ್ಲಿ ಅಲ್ಪಸಂಖ್ಯಾತರು ದೊಡ್ಡ ಸ್ಥಾನಕ್ಕೆ ಹೋದಾಗ ಅವ್ರನ್ನ ಹೆಂಗೆ ಕಳಿಸಿದ್ದೀರಿ ಅನ್ನೋದಕ್ಕೂ ಉದಾಹರಣೆ ಇದ್ದಾಗ ನೀವಿವತ್ತು ಮುಸ್ಲಿಮರ ಧ್ವನಿಯಾಗಿ ಮಾತಾಡ್ತಿದ್ರಿ, ಆಶ್ಚರ್ಯ ಆಗುತ್ತೆ. ಈಗ ಅದಕ್ಕೆ ಉದಾಹರಣೆ ಹೇಳ್ಬೇಕು. ಅಬ್ದುಲ್ ಕಲಾಂ ಅವರು ಯಾರು? ಅವ್ರನ್ನ ರಾಷ್ಟ್ರಪತಿ ಮಾಡಿದ್ದು ಯಾರು? ಕಾಂಗ್ರೆಸ್ನಲ್ಲಿ 106 ವರ್ಷಗಳ ಕಾಲ ಮುಸ್ಲಿಂ ಇದ್ರೂ ಕೂಡ ಇವರೇನು BJPಯವ್ರನ್ನ ನೀವೇನು ವಿರೋಧ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಅಬ್ದುಲ್ ಕಲಾಂನ ರಾಷ್ಟ್ರಪತಿಗಳು ಮಾಡೋದು ಯಾರು? ಹಾಗಾಗಿ ಅವ್ರು ಮುಸ್ಲಿಂ ವಿರೋಧಿಯಾಗಿದ್ರೆ ಅವ್ರನ್ನ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡೋಂಥ ಅವಶ್ಯಕತೆ ಏನಿತ್ತು? ಅದರಿಂದ ಇವೆಲ್ಲ ಸತ್ಯಕ್ಕೆ ದೂರವಾದ ಯಾವ ಅವ್ರ ಯೂನಿಫಾರ್ಮ್ ವಿಚಾರದಲ್ಲಿ ಯೂನಿಫಾರ್ಮ್ ಆಗಿರಬೇಕು. ಆ ಉದ್ದೇಶದಲ್ಲಿ ವಿರೋಧ ಮಾಡಿದೆ ಹೊರತು ಬಿಜೆಪಿ ಎಂದೂ ಕೂಡ ಮುಸ್ಲಿಂನ ವಿರೋಧ ಮಾಡಕ್ಕೆ ಹೋಗಿಲ್ಲ. ಯಾರೋ ಕೆಲವರು ತಮ್ಮ ವೈಯಕ್ತಿಕವಾಗಿ, ಈಗ ಇವರು ರಾಜಕೀಯ ವಿಶ್ಲೇಷಕರು ಅಂತ ಹೇಳ್ತಾರೆ, ಇವ್ರು ನನಗೆ ರಾಜಕೀಯ ವಿಶ್ಲೇಷಕರು ತರ ಕಾಣಿಸ್ತಾ ಇಲ್ಲ. ಯಾಕೆ ಅಂದ್ರೆ ಇವ್ರು ವಕ್ತಾರರು, ಇವ್ರ ಡ್ಯೂಟಿ ಕಾಂಗ್ರೆಸ್ ವಕ್ತಾರರು. ಒಂದ್ ಸೆಕೆಂಡ್, ಅಲ್ಲ ನಿಮ್ದು ಅವಕಾಶ ಸಿಕ್ಕಾಗ ಮಾತಾಡಿ. ಅಲ್ಲ ನೀವು ನಿಮ್ಗೆ ಅವಕಾಶ ಸಿಗ್ತದೆ. ನೀವೇನಂದ್ರೆ ಅವ್ರಿಗೆ, ನೀವು ಒಂದು ನಿಮಿಷ, ನೀವೇನಂದ್ರೆ ಅವ್ರಿಗೆ ನೀವೇನಂದ್ರೆ ಅವ್ರ ಮಧ್ಯ ಮಾತಾಡ್ಬೇಡಿ ಅಂದ್ರೆ ನಿಮ್ಮ ಅವಕಾಶ ಅವ್ರಿಗೆ ನೀವು ಮಧ್ಯ ಮಾತಾಡ್ಬೇಡಿ. ಹೌದು, ನಿಮ್ಮ ಬಗ್ಗೆ ಪುನಃ ನೀವು ನಿಮ್ಗೆ ಅವಕಾಶ ಸಿಕ್ತಾಗ ನೀವು ಮಾತಾಡ್ಬೇಕು. ನನ್ನ ಬಗ್ಗೆ ನೀವು ಮಾತಾಡಕ್ಕೆ ಪೂರ್ಣ ಹೌದು. ನೀವು ರಾಜಕೀಯ ವಿಶ್ಲೇಷಕರು ಅಂದ್ರೆ ರಾಜಕೀಯ ವಿಶ್ಲೇಷಕರು ಬಿಜೆಪಿ ತಪ್ಪು ಮಾಡಲಿ, JDS ತಪ್ಪು ಮಾಡಲಿ, ಕಾಂಗ್ರೆಸ್ ತಪ್ಪು ಮಾಡಲಿ, ಅದನ್ನು ಎತ್ತಿ ತೋರಿಸುವುದು ರಾಜಕೀಯ. ನಿಮ್ಮನ್ನ ಎಂದೂ ಕೂಡ ನಾನು ಹಲವಾರು ಎಲ್ಲೂ ಕೂಡ ನೀವು ರಾಜಕೀಯ ವಿಶ್ಲೇಷಕರ ನಡವಳಿಕೆನೇ ನೋಡಿಲ್ಲ. ನೀವು ಹಿಂದೂಗಳ ವಿರೋಧಿ ರೀತಿಯಲ್ಲೇ ಮಾತನಾಡ್ತಿದ್ದೀರಿ. ನನಗೆ ಎಷ್ಟು ನೋವಾಗ್ತಿದೆ ಅಂದ್ರೆ, ನೀವು ಒಬ್ಬ ಹಿಂದೂನಾದ ನನಗೆ ಕ್ವಶನ್ ಆಗಿದೆ, ಶಾರದಾ ದೇವಿ ಬಗ್ಗೆ ಮಾತನಾಡ್ತೀರಾ, ತಾಲಿ ಬಗ್ಗೆ ಹಿಜಾಬ್ಗೂ ತಾಲಿಗೂ ಕಂಪೇರ್ ಮಾಡ್ತೀರಾ. ಇದು ನಿಜವಾಗ್ಲೂ ಇದು ಸರಿಯಾದ ವಿಷಯನಾ? ಇದನ್ನು ಒಮ್ಮೆ ಯೋಚನೆ ಮಾಡಿ, ನಿಮ್ಮ ಮನೇಲಿ ಕೇಳಿ ನೋಡಿ. ಬಾಯಲ್ಲಿ ಬರ್ತಾ ಇರೋದು ಕೋಮುವಾದಿ ಭಾಷೆ ರೀ. ನಾನು ನನ್ನ ಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಕೋಮುವಾದಿ ಯಾರು? ನೀವು ಕೋಮುವಾದಿ ಅಂದ್ರೇನು? ನೀವು ಒಬ್ರು ಕೋಮುವಾದಿ. ಹಿಂದೂ ಧರ್ಮನ ವಿರೋಧಿಸ್ತಿದ್ದೀರಿ, ನೀವು ಒಬ್ರು ಕೋಮುವಾದಿ. ಶಾರದಾದೇವಿ ಬಗ್ಗೆ ಮಾತಾಡ್ತಿದ್ದೀರಿ, ನೀವು ಕೋಮುವಾದಿ. ನೀವು ಒಂದು ಧರ್ಮದ ಬಗ್ಗೆ ಮಾತಾಡ್ತಿದ್ದೀರಿ, ಯಾಕೆ ಶಾರದಾದೇವಿ ಬಗ್ಗೆ ಮಾತಾಡ್ತಿದ್ದೀರಿ, ವಿರೋಧಿನೇ ನೀವು. ಹೌದೌದು. ಈಗ ಅವ್ರ ಭಾವನೆಗಳಿಗೆ ಕೌಂಟರ್ ಕೊಡ್ಬೇಕು ಅಂತ ಕೊಡೋದು ಬೇಡ. ಒಬ್ಬ ಹೆಣ್ಮಕ್ಳು ನಾನು ಕೂತಿದ್ದೀನಿ ಇಲ್ಲಿ, ತಾಳಿ ಮಹತ್ವನೂ ಗೊತ್ತು, ಆ ಹೆಣ್ಮಕ್ಳು ಹಿಜಾಬ್ ಹಾಕೊಳ್ಳೋ ಅವರ ನೋವಿನ ವಿಚಾರವೂ ನನಗೆ ಗೊತ್ತು. ಎರಡನ್ನ ನೋಡ್ಕೊಂಡೆ ನಾನು ಮಾತಾಡ್ತಿರೋದು. ಅವ್ರ ಭಾವನೆ, ಅವ್ರಿಗೆ ಕೌಂಟರ್ ಕೊಡಬೇಡಿ. ಅವ್ರಿಗೊಂದು ಅಸಮಾಧಾನ ಇದೆ, ಅದಕ್ಕೆ ಉತ್ತರ ಕೊಡಿ ನೀವು. ರೈಟ್, ಲೆಟ್ ಅಸ್ ಕನ್ಕ್ಲೂಡ್. ಈಗ ಫೈನಲಿ ಏನು ಗೊತ್ತಾ ಸರ್, ನೀವೇ ಹೇಳ್ದಂಗೆ ಸುಪ್ರೀಂ ಕೋರ್ಟ್ನಿಂದ ಅಂತಿಮ ಆದೇಶ ಬರೋದ್ರೊಳಗೆ ಒಬ್ಬ ನ್ಯಾಯಾಧೀಶರ ಅಭಿಪ್ರಾಯವನ್ನು ಸಂವಿಧಾನದ ಆಶಯಗಳೊಂದಿಗೆ ಸಮೀಕರಿಸಿ ರಾಜಕೀಯ ಬೆಳೆ ಬೇಯಿಸ್ಕತ್ತಿದ್ರ. ಒಂದು ಲೈನಲ್ಲಿ ಹೇಳ್ಬಿಡಿ. ರಾಜಕೀಯ ಇರೋದೇ ಅದಕ್ಕೆ. ನೆನ್ಪಿಟ್ಕೊಳ್ಳಿ, ನಾನು ಈಗ ರಾಜಕೀಯದ ಬಗ್ಗೆ ಮಾತಾಡ್ತೇನೆ. ನಾವು ಮಾತಾಡ್ತಾ ಇರೋದು ವಸ್ತ್ರ ಸಂಹಿತೆ ಬಗ್ಗೆ. ವಸ್ತ್ರ ಸಂಹಿತೆ ರಾಜಕೀಯ ಇವರಿದ್ದಾಗ ಅವ್ರ ಪರವಾಗಿ ಮಾತಾಡ್ಕೋತಾರೆ, ಅವ್ರ ಪರವಾಗಿ ಮಾತಾಡ್ತಾರೆ. ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಘನತೆವೆತ್ತ ಸ್ಥಾನದಲ್ಲಿದ್ದಾರೆ, ಸರಿಯಾದ ಡಿಸಿಷನ್ ತಗೊಂಡಿದ್ದಾರಾ?
ನಾನು ಹೇಳ್ತಾ ಇರೋದು ಧರ್ಮದ ಸಮಾನತೆಯ ದೃಷ್ಟಿಯಿಂದ ಅವ್ರು ಯಾವಾಗ ತೊಗೊಂಡಿದಾರೋ ಅನ್ನೋದು ಮುಖ್ಯ ಅಲ್ಲ, ಕರೆಕ್ಟ್ ಡಿಸಿಷನ್ ಆಗಿರುತ್ತೆ. ಯಾಕೆ ಅಂತಂದರೆ ಹಿಜಾಬು ಇಲ್ಲದೆ ಹಿಜಾಬನ್ನು ಬ್ಯಾನ್ ಮಾಡಿದ್ದಕ್ಕೆ ನೂರಾರು ಜನ ವಿದ್ಯಾರ್ಥಿನಿಯರ ಭವಿಷ್ಯ ಹಾಳಾಗಿದೆ. ಅವರು ಶಾಲೆಯನ್ನು ಬಿಟ್ಟಿದ್ದಾರೆ, ಪರೀಕ್ಷೆಗೆ ಬಂದಿಲ್ಲ. ಅದೇ ಬಿಟ್ಬಿಟ್ಟು ಬೇರೆ ಯಾವುದೇ ಧರ್ಮದವರು ಸಹಿತ ನಾವು ಪರೀಕ್ಷೆ ಬಂದಿಲ್ಲ ಅಂತಲ್ಲ, ಎಲ್ಲರೂ ಕಾಲೇಜಿಗೆ ಬಂದಿದ್ದಾರೆ. ಆದರೆ ಅಲ್ಲಿ ಯಾರು ಸಂತ್ರಸ್ತರಾಗಿದ್ದಾರಲ್ವಾ ಆ ಮಹಿಳೆಯರು, ಮೊದಲೇ ಅಲ್ಲಿ ಎಜುಕೇಶನ್ ಕಡಿಮೆ ಇದೆ, ಶಿಕ್ಷಣ ವ್ಯವಸ್ಥೆ ಕಡಿಮೆ ಇದೆ, ಅಂಥದ್ರಲ್ಲಿ ಮಹಿಳೆಯರು ಬರೋದೇ ದೊಡ್ಡದು. ಅವರು ಬಂದು ಶಾಲೆಗೆ ಬಂದಿದ್ದಾರೆ, ಅಂಥವ್ರನ್ನ ನೀವು ಹಿಜಾಬು ಒಂದು ನೆಪವನ್ನು ಹೇಳಿಬಿಟ್ಟು ಈ ರೀತಿಯಾದಂಥ ಕಾನೂನುಗಳನ್ನು ಮಾಡಿದರೆ, ವಿರೋಧ ಮಾಡಿದರೆ ಅವರು ಬಿಟ್ಟುಬಿಟ್ರೆ ಎಷ್ಟೋ ಜನ ಅವ್ರ ಭವಿಷ್ಯದ ಗತಿ ಏನು ಮೇಡಮ್? ಒಂದು ಹೆಣ್ಣು ಕಲಿತರೆ ಒಂದು ಶಾಲೆ ತೆರೆದಂತೆ ಅಂತ ಹೇಳ್ತಾರಲ್ವಾ, ಅಷ್ಟೊಂದು ನೂರಾರು ಜನ ಹೆಣ್ಮಕ್ಳು 23 ಮೇ 20ಕ್ಕೆ ಡಿಸಿಷನ್ ತಗೋಬಹುದಾಗಿತ್ತು. ನೀವು ಹೇಳೋದೇ ನಿಜ. ಯಾವಾಗ ತಗೋಬೇಕನ್ನೋ ಅವ್ರು ಕೇಳಿ, ಕಾಂಗ್ರೆಸ್ನವ್ರು ಹೇಳ್ತಾರೆ. ನಾನು ಹೇಳ್ತಾ ಇರೋದು 3 ವರ್ಷ ಆಗಿದೆ. ಅಲ್ಲಲ್ಲ, ನಾನು ಕಾಂಗ್ರೆಸ್ನವ್ರು ಕೇಳ್ತಾರೆ, ಕೇಳಿ ನೀವು, ಅದು ನನ್ನ ಕೇಳಬೇಡಿ. ಕರ್ನಾಟಕದ ಬಿಡಿ, ದೇಶದಲ್ಲಿ ಮೋದಿ ಅವರು ಪ್ರಧಾನಿಯವರಲ್ವಾ, ಇವತ್ತು ಹೆಣ್ಮಕ್ಳ ಬಗ್ಗೆ ಮಾತಾಡೋರು ಪಂಜಾಬಿನ ಸಿಖ್ರ ಟರ್ಬನ್ ತೆಗೆಸ್ ನೋಡ್ಲಿ, ಅವಾಗ ಏನಾಗ್ತದೆ ಅಂತ ಭಾವನೆಗಳು ಎಲ್ಲರಿಗೂ ಒಂದೇ. ಒಂದೇ ಲೈನ್. ಶಾಬಾನು ಕೇಸ್ ಏನಂತ ಗೊತ್ತಾಗಬೇಕಾಗತ್ತೆ. ಅಲಿಮನಿ ಕೊಡಬೇಕಾದಾಗ ಯಾವ ರೀತಿಯಾದ ಸರ್ಕಾರ ವಿರುದ್ಧವಾಗಿ ಮುಸ್ಲಿಮರ ಬಗ್ಗೆ ಇಷ್ಟೊಂದು ಮಾತಾಡ್ತಾರಲ್ಲ, ಅವತ್ತು ಆ ವಿರುದ್ಧವಾಗಿ ಹೋಯ್ತಲ್ಲ, ಅದಲ್ಲಿ ಅವತ್ತೇನು ಕಾಂಗ್ರೆಸ್ನ ನೀತಿ. ರೈಟ್, ಲಾಸ್ಟ್ ಸರ್. ಮೇಡಮ್, ಅದೇ ಈಗ ಮುಸ್ಲಿಮ್ ಇರಾನ್ನಲ್ಲಿ ಏನು ನಡೀತು ಹಿಜಾಬ್ ವಿಚಾರದಲ್ಲಿ? ಇರಾನ್ನಲ್ಲಿ ಏನು ನಮ್ಮ ತದ್ವಿರುದ್ಧ, ಇಲ್ಲಿ ಇಂಡಿಯಾದಲ್ಲಿ ಹಿಜಾಬ್ ಹಾಕಬೇಕು, ಕಾಂಗ್ರೆಸ್ನವ್ರಿಗೆ ಸಪೋರ್ಟ್ ಕೊಡಬೇಕು ಅಂದರೆ ಇರಾನ್ನಲ್ಲಿ ಅದಕ್ಕೆ ಉಲ್ಟಾ ಆಯಿತು. ಅಲ್ಲಿ ಸರ್ಕಾರನ ಕಿತ್ತೋಗಿದ್ರು. ಇದನ್ನು ನಮ್ಮ ಏನು ಇಲ್ಲಿ ಮುಸ್ಲಿಂ ಪರವಾಗಿ ನಾವು ರಾಜಕೀಯ ಮಾಡ್ತೀವಿ, ಅದನ್ನು ರಾಜಕೀಯಕ್ಕೆ ಉಪಯೋಗಿಸ್ಕೊಳ್ತೀವಿ ಅನ್ನೋದು, ಇದನ್ನೆಲ್ಲ ಬಿಟ್ಟು ಯೂನಿಫಾರ್ಮ್. ಈಗ ಸರ್ಕಾರಿ ಅಧಿಕಾರಿಯಾಗಿ ಒಬ್ಬ ನೀವು ಇನ್ಸ್ಪೆಕ್ಟರ್ ಆದರೆ, ಒಬ್ಬ ಜಡ್ಜ್, ನೀವು ಹಿಜಾಬ್ ಹಾಕೊಂಡು ತಿನ್ನಲು ಅವಕಾಶ ಇದೆಯಾ? ಅದು ಯೂನಿಫಾರ್ಮೇ, ಇದು ಯೂನಿಫಾರ್ಮ್. ಗಾಡಿ ಶಶಿಕಾಂತ್ ತೆಟ್ಟಳಿಯವರು, ದರ್ಶನ್ ಅವರು, ಯದುಕುಮಾರ್ ಗೌಡರು, ರವಿಚಂದ್ರೇಗೌಡರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋ ಗೊತ್ತಿಲ್ಲ, ಹಿಜಾಬ್, ಜನಿವಾರ, ಶಿವದಾರ ಇಂಥ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯ ಅಂತ ಆಗ್ತಾ ಇದೆ. ಪ್ರತಿಯೊಬ್ಬ ನಾಗರಿಕರು ಓಟಂತೂ ಹಾಕಿಬಿಟ್ಟಿದ್ದೀರಿ, ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಿದ್ದೀರಿ, ಸರ್ಕಾರದ ನೀತಿ ನಿಯಮಗಳು ಹಿಂಗೆ ಬರ್ತಾನೆ ಇರುತ್ತೆ, ಅದು ಕೇಂದ್ರವೇ ಆಗಿರಲಿ ರಾಜ್ಯವೇ ಆಗಿರಲಿ. ನಿಮ್ಮ ವಿವೇಚನೆಯಲ್ಲಿ ಈ ಸೂಕ್ಷ್ಮ ವಿಚಾರವನ್ನು ಹೆಂಗೆ ತೊಗೋಬೇಕು ಹಂಗೆ ತೊಗೊಂಡು ನಿಮ್ಮ ಎಜುಕೇಷನನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಶಿಕ್ಷಣವೇ ಇಂತೆಲ್ಲ ನೀತಿ ನಿಯಮಗಳಿಗೆ ಸರಿಯಾದಂಥ ಉತ್ತರವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.